ಯಾಕೆ ಡೆತ್ ಫೋಲ್ಡರ್ ಅಂತ ಇಟ್ರು ಅಂತ. ಸೊ ಬದುಕಿದ್ದಾಗ್ಲೇ ಯಾಕಪ್ಪ ಈ ಪುಸ್ತಕವನ್ನ ಓದಬೇಕು ಅಂತ ಅನಿಸ್ತು. ಡೆತ್ ಫೋಲ್ಡರ್ ಅಂತಂದ್ರೆ ಸಾವಿನ ಸಮೀಪ ಇರೋರು ಇದನ್ನ ತಯಾರು ಮಾಡಬೇಕು ಅಂತಲ್ಲ, 18ರ ನಂತರ ಇರೋರು ಯಾರು ಬೇಕಾದರೂ ತಯಾರು ಮಾಡಲೇಬೇಕಾದ ಒಂದು ಫೋಲ್ಡರ್. ಗದ್ದಲದ ಈ ಜೀವನದಲ್ಲಿ ನಿಮಗೆ ಅಂತ ನೀವು ಕೂತ್ಕೊಂಡು ದಿನದಲ್ಲಿ 10 ನಿಮಿಷ ನಿಮ್ ಜೊತೆ ಮಾತಾಡ್ಬೇಕು. ಚೈತ್ರನ ಜೊತೆ 10 ನಿಮಿಷ ಮಾತಾಡ್ಕೋಬೇಕು. ಇಲ್ಲ ಅಂದ್ರೆ ಅತ್ಯದ್ಭುತವಾದ ಒಬ್ಬ ಸ್ನೇಹಿತನನ್ನ ನೀವು ಕಳ್ಕೊತೀರಿ. ಪ್ರತಿಯೊಬ್ಬ ವ್ಯಕ್ತಿನೂ ನಾನು ನನಗಿಂತ ಹೆಚ್ಚಾಗಿ ನನ್ನ ಕುಟುಂಬಕ್ಕಾಗಿ ಬದುಕ್ತೀನಿ ಅಂತ ಹೇಳ್ತಾರೆ. ಒಪ್ಕೊಳ್ಳೋಂತ ಮಾತು ಸಲ್ಯೂಟ್ ಟು ದೆಮ್, ಎಲ್ಲ ಸರಿ. ಆದ್ರೆ ನೀವು ಯಾರು ನನ್ನ ಕುಟುಂಬಕ್ಕೋಸ್ಕರ ಅಂತ ಬದುಕ್ತಿರಲ್ಲ, ಆ ಕುಟುಂಬಕ್ಕೇನೆ ನೀವು ಮಾಡಿದ ಒಂದು ಫಲ ಸಿಕ್ಕದೆ ಹೋದ್ರೆ ಪ್ರಯೋಜನ ಏನು? ನೀವು ಇಷ್ಟೆಲ್ಲ ಕಷ್ಟಪಟ್ಟು. ಫ್ಯೂಚರ್ ಫೋಲ್ಡರ್ ಅಂದ್ರೆ ಅಯ್ಯೋ ಫ್ಯೂಚರ್ ಇರ್ತಾನೆ ಬಿಟ್ಟಾಕು. ರೆಸ್ಪಾನ್ಸಿಬಿಲಿಟಿ ಫೋಲ್ಡರ್ ಅಂದ್ರೆ ಅಯ್ಯೋ ಇರೋ ರೆಸ್ಪಾನ್ಸಿಬಿಲಿಟಿ ಮಧ್ಯೆ ಇನ್ನೊಂದು ಯಾವ್ದೋ ಕತೆ ಹೇಳ್ತಾರೆ. ಡೆತ್ ಫೋಲ್ಡರ್ ಅಂದಿದ ತಕ್ಷಣ ಏನು ಡೆತ್ ಅಂತಾರಲ್ಲ ಏನು ಅನ್ನೋ ಒಂದು ಕುತೂಹಲ ಹುಟ್ಟುತ್ತೆ. ಇದು ನಾವು ಬದುಕಿದ್ದಾಗ ಇದ್ರ ಬೆಲೆ ತಿಳಿಯೋದಿಲ್ಲ. ಆ ದಾಖಲೆಗಳನ್ನು ನೀವು ಹಿಡದೇ ಇರುವಂಥ ಸಮಯದಲ್ಲಿ ಮತ್ತು ನೀವಿಲ್ಲದ ಸಮಯದಲ್ಲಿ ಅದರ ನಿಜವಾದ ಬೆಲೆ ಗೊತ್ತಾಗುತ್ತೆ. ಸಾವು ಅನ್ನೋದು ಯಾರಿಗೆ ಯಾವಾಗ ಯಾವ ಕ್ಷಣದಲ್ಲಿ ಬೇಕಾದ್ರೂ ಬರ್ಬೋದು. ನಿಮಗೆ ಆಶ್ಚರ್ಯ ಅನ್ಸುತ್ತೆ, ಹತ್ತತ್ರ 14,000 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಕ್ಲೈಮ್ಸ್ ಈ ತರದ್ದೆಲ್ಲ ಮಾಡಿರೋದು ಅದು ಅನ್ಕ್ಲೈಮ್ಡ್ ಇದೆ. ನಿಮ್ದೇ ಉದಾಹರಣೆ ತಗೊಳ್ಳೋಣ. ಒಂದು ಮಿನಿಮಮ್ ಒಂದು 15 ಪಾಸ್ಪೋರ್ಟ್ ಇಲ್ವಾ ನಿಮ್ಮ ತಲೆಯಲ್ಲಿ? ಇರಲೇಬೇಕಪ್ಪ. ಜನ ಏನ್ ಮಾಡ್ತಾರೆ ಗೊತ್ತಾ? ಮಗಳು ಹೆಸರು ಇಂಟು 1 2 3 ಡೇಟ್ ಆಫ್ ಬರ್ತ್, ಅವ್ರ ಊರ ಹೆಸರು, ಮನೆ ದೇವರ ಹೆಸರು, ಅವ್ರಿಗೆ ಈಸಿ ಆಗಬೇಕು ಕೆಲಸ. 1 2 3 4 5 6 7 8 9 ಪಾಸ್ವರ್ಡ್ ಕೊಡೋದು, ಇಲ್ಲ ಅವ್ರ ಮೊಬೈಲ್ ನಂಬರ್ ಹಾಕಿಬಿಟ್ಟಿರ್ತಾರೆ. ಸೊ ಇದೆಲ್ಲ ತಪ್ಪು, ಇದು ಮಾಡಬೇಡಿ. ನೀವು ಕೆಲಸ ಮಾಡ್ತಿರ್ತೀರಿ, ನಿಮ್ದು ಅದ್ರದ್ದು ನಂಬರ್ಗಳೇ ಗೊತ್ತಿಲ್ಲ ಅಂತಂದ್ರೆ, ಅದಕ್ಕೆ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ, ನಿಮ್ದು PF ಇದೆ, ಎಷ್ಟು ಹಣ ಅದಕ್ಕೆ ಹೋಗ್ತಾ ಇದೆ ಮಂತ್ಲಿ, ಅದೇನು ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಸಣ್ಣ ಕಲ್ಲನ್ನ ಎಡವಿ ಬಿದ್ದು ಮುಗ್ಗರಿಸಿ ಮುಖ ಹೊಡ್ಕೊಳ್ಳೋದು, ಕಾಲು ಕಿತ್ಕೊಳ್ಳೋದು ಆಗೋದು ಸಣ್ಣ ಕಲ್ಲುಗಳಿಂದ. ಎಲ್ಲ ದೊಡ್ಡದು ಮಾಡಿಟ್ಟಿರ್ತೀರ, ಸಣ್ಣ ಅಂಶದಲ್ಲೇ ಎಡಬೋದು. ಡೆತ್ ಫೋಲ್ಡರ್ ಅಂದ್ರೆ ಇನ್ನೇನಿಲ್ಲ, ಬದುಕಿದಾಗ್ಲೇ ನಾವು ಸೃಷ್ಟಿಸಿ ಇಡಲೇಬೇಕಾದ, ಇದನ್ನು ಒತ್ತಿ ಹೇಳ್ತೀನಿ, ಇಡಲೇಬೇಕಾದ ಒಂದಷ್ಟು ದಾಖಲೆಗಳು. ಎಲ್ರಿಗೂ ನಮಸ್ಕಾರ. ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಈಗಿನ ಲೈಫ್ ಸ್ಟೈಲ್ ಹೇಗಾಗಿದೆ ಅಂತಂದ್ರೆ, ಪ್ರತಿದಿನ ನಾವು ಬ್ಯುಸಿಯಾಗಿ ಹೋಗ್ಬಿಡ್ತೀವಿ. ಸೊ ಏನೇ ಒಂದು ಕೆಲಸ ಇತ್ತು ಅಂತಂದ್ರೂ ಕೂಡ ಅದನ್ನ ನಾಳೆ ದಿನಕ್ಕೆ ಮುಂದೆ ಹಾಕ್ಬಿಡ್ತೀವಿ. ಅಂದ್ರೆ ನನಗೆ ಇವತ್ತು ಟೈಮ್ ಇಲ್ಲ ಅನ್ನುವಂಥ ಒಂದು ರೀಸನ್ ಅನ್ನ ಕೊಡ್ತೀವಿ. ಸೊ ಇವತ್ತು ನಾವು ಟೈಮ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಾಳೆ ದಿನ ನಾವು ಮಾಡಿದಂಥ ಸೇವಿಂಗ್ಸ್ ಆಗಿರ್ಬೋದು, ನಮ್ಮ ಆಸ್ತಿ ಆಗಿರ್ಬೋದು, ಅಥವಾ ಏನೇ ವಿಚಾರದಲ್ಲೂ ಕೂಡ ಎಲ್ಲವನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ. ಸೊ ಮಾರ್ಕೆಟಲ್ಲಿ ಒಂದು ಬುಕ್ಕನ್ನು ನಾನು ಓದಿದೆ ಸ್ನೇಹಿತರೆ. ಸೊ ನಮ್ಮ ಒಂದು ಲೈಫಲ್ಲಿ ನಾವು ಈ ಬುಕ್ಕನ್ನು ಓದಬೇಕು ಅಂತಂದ್ರೆ ಅದು ಡೆತ್ ಫೋಲ್ಡರ್. ಸೊ ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ನಾನು ನೋಡಿದಾಗ ಏನಪ್ಪಾ ಇದು ಡೆತ್ ಫೋಲ್ಡರ್, ಯಾವ ರಿಲೇಟೆಡ್ ಇರುತ್ತೆ, ಏನ್ ಟಾಪಿಕ್ ಅಂತ ಅನ್ನಿಸ್ತು. ಸೊ ಇದ್ರ ಬಗ್ಗೆ ಓದ್ತಾ ಗೊತ್ತಾಯ್ತು. ಸೊ ನಮ್ಮ ಏನೇ ಒಂದು ದಾಖಲೆಗಳಾಗಿರ್ಬೋದು, ಅಥವಾ ನಮ್ಮ ಒಂದು ಸಿಂಪಲ್ ಒಂದು ಪಾಸ್ವರ್ಡ್ ಆಗಿರ್ಬೋದು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು, ಇದೆಲ್ಲವನ್ನ ನಾವು ಡಿಜಿಟಲೀಕರಣ ಮಾಡೋದ್ರಿಂದ ಏನೇನ್ ಬೆನಿಫಿಟ್ ಇದೆ ಅನ್ನೋದನ್ನ ನಾನು ಈ ಪುಸ್ತಕದಲ್ಲಿ ಓದ್ತಾ ನನಗೆ ಗೊತ್ತಾಯ್ತು. ಸೊ ಹಾಗಾಗಿ ಇವತ್ತು ಇದರ ಬಗ್ಗೆನೇ ಸಾಕಷ್ಟು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರಂಗಸ್ವಾಮಿ ಮೂಕನಹಳ್ಳಿ ಅವರಿದ್ದಾರೆ. ಸೊ ನನಗೊಂದು ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ, ಯಾಕೆ ಡೆತ್ ಫೋಲ್ಡರ್ ಹೆಸರನ್ನೇ ಇಟ್ರು ಅಂತ ಹೇಳ್ಕೊಂಡು. ಸೊ ಅದನ್ನ ಕ್ಲಾರಿಫೈ ಮಾಡೋಣ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಚೈತ್ರ ಅವರೇ. ಸರ್, ಈಗ ಮೊದಲನೇದಾಗಿ ನಿಮ್ಮ ಒಂದು ಇಂಟರ್ವ್ಯೂ ಮಾಡಬೇಕು ಅಂದಾಗ, ಸೊ ಮೊದಲನೇದಾಗಿ ನಾನು ಓದಿದ್ದು ಡೆತ್ ಫೋಲ್ಡರ್, ಬಿಕಾಸ್ ನನಗೆ ಅದ್ರ ಬಗ್ಗೆ ಏನು ಅಂತ ಗೊತ್ತಾಗಬೇಕು ಅಂತ ಹೇಳ್ಕೊಂಡು. ಬಟ್ ನನಗೆ ಮೊದಲನೇ ಪ್ರಶ್ನೆ ಬಂದಿದೆ, ಯಾಕೆ ಡೆತ್ ಫೋಲ್ಡರ್ ಅಂತ ಇಟ್ರು ಅಂತ. ಸೊ ಡೆತ್ ಅನ್ನುವಂಥ ವರ್ಡ್ ಬಂದಾಗ್ಲೇ ಎಲ್ರಿಗೂ ಕೂಡ ಒಂದು ಭಯ ಇರುತ್ತೆ. ಸೊ ಬದುಕಿದ್ದಾಗ್ಲೇ ಯಾಕಪ್ಪ ಈ ಪುಸ್ತಕವನ್ನ ಓದಬೇಕು ಅಂತ ಅನಿಸ್ತು. ಸೊ ಯಾಕೆ ಸರ್ ಡೆತ್ ಫೋಲ್ಡರ್ ಅನ್ನೋ ಹೆಸರು ಏನಕ್ಕೆ? ಹೌದು ನೋಡಿ, ಎಲ್ರಿಗೂ ನಾನು ಹೇಳೋದಿಷ್ಟೇ, ಡೆತ್ ಫೋಲ್ಡರ್ ಅಂತಂದ್ರೆ ಸಾವಿನ ಸಮೀಪ ಇರೋರು ಇದನ್ನ ತಯಾರು ಮಾಡಬೇಕು ಅಂತಲ್ಲ, ಅಥವಾ 50-60 ವಯಸ್ಸಾದವರು ಮಾತ್ರ ಇದನ್ನ ತಯಾರು ಮಾಡಬೇಕು ಅಂತಲ್ಲ. 18ರ ನಂತರ ಇರೋರು ಯಾರು ಬೇಕಾದ್ರೂ ತಯಾರು ಮಾಡಲೇಬೇಕಾದ ಒಂದು ಫೋಲ್ಡರ್. ಇದಕ್ಕೆ ನಾನು ಫ್ಯೂಚರ್ ಫೋಲ್ಡರ್ಸ್ ಅಂತ ಕೂಡ ಹೆಸರಿಡ್ಬೋದಾಗಿತ್ತು, ಅಥವಾ ರೆಸ್ಪಾನ್ಸಿಬಿಲಿಟಿ ಫೋಲ್ಡರ್ ಅಂತ ಕೂಡ ಇಡ್ಬೋದಾಗಿತ್ತು. ಆದ್ರೆ ಅದಕ್ಕೆ ಡೆತ್ ಫೋಲ್ಡರ್ ಅಂತ ಯಾಕೆ ಹೆಸರಿಟ್ಟೆ ಅನ್ನೋದು ನಿಮ್ಮ ಪ್ರಶ್ನೆ ಅಲ್ವಾ? ಇದು ಡೆತ್ ಫೋಲ್ಡರ್ ಅಂತ ಯಾಕಿಟ್ಟೆ ಅಂದ್ರೆ, ಇದನ್ನ ಅದಕ್ಕೆ ಅಲ್ಲಿ ಸಬ್ ಹೆಡ್ ಕೊಟ್ಟಿದ್ದೀನಿ, ಬದುಕಿದ್ದಾಗಲೇ ಸೃಷ್ಟಿಸಿ ಅಂತ. ಇದು ನಾವು ಬದುಕಿದ್ದಾಗ ಇದ್ರ ಬೆಲೆ ತಿಳಿಯೋದಿಲ್ಲ. ನಾವಿಲ್ಲದಾಗ, ನಾವು ಸತ್ತ ನಂತರ ನಮ್ಮನ್ನ ಯಾರು ನಂಬ್ಕೊಂಡಿರ್ತಾರೆ ಅದು ಅವರಿಗೆ ಅತ್ಯಂತ ಉಪಯುಕ್ತ ಆಗುತ್ತೆ.
ನಾವು ಬದುಕಿದ್ದಾಗ ಇದೆಲ್ಲ ಇದೇನ್ ಮಹಾ ಅಲ್ಲಿರುವಂತಹ ಎಲ್ಲಾ ದಾಖಲೆಗಳನ್ನು ಅನ್ಸೋದಷ್ಟೇ, ಇದೇನ್ ಮಹಾ, ಇದೇನ್ ದೊಡ್ಡ ವಿಷಯ. ನಮ್ಮಲ್ಲಂತೂ ಚಲ್ತಾ ಆಟಿಟ್ಯೂಡ್ ತುಂಬಾ ಇದೆ, ನಿಮಗೆ ಗೊತ್ತಲ್ಲ. ಇದೇನ್ ಮಹಾ, ಇದೇನ್ ಇವ್ರೇನೋ ಹೇಳ್ತಾರೆ, ಇದನ್ನೆಲ್ಲ ಯಾಕೆ ಮಾಡ್ಬೇಕು, ಮೆಡಿಕಲ್ ರೆಕಾರ್ಡ್ಸ್ ಎಲ್ಲ ಎತ್ತಿಟ್ಕೋಬೇಕಂತೆ ಯಾಕೆ, ಹೀಗೆ ಬಹಳಷ್ಟು ಅಂಶಗಳಲ್ಲಿ ಇರೋದೆಲ್ಲವುದು ಅಷ್ಟೇ ಇವತ್ತಿಗೆ ದೊಡ್ಡದು ಅನ್ನಿಸ್ತೇ ಇರೋದು. ಆದ್ರೆ ಅದು ಇಲ್ಲದ ಸಮಯದಲ್ಲಿ, ಆ ದಾಖಲೆಗಳನ್ನ ನೀವು ಇಡದೇ ಇರುವಂತ ಸಮಯದಲ್ಲಿ ಮತ್ತು ನೀವಿಲ್ಲದ ಸಮಯದಲ್ಲಿ ಅದರ ನಿಜವಾದ ಬೆಲೆ ಗೊತ್ತಾಗುತ್ತೆ. ಯಾವಾಗ ಅದರ ನಿಜವಾದ ಬೆಲೆ ಗೊತ್ತಾಗುತ್ತೆ ಅಂದಾಗ, ಅದರ ಅವಶ್ಯಕತೆ ಬಿದ್ದಾಗ. ಅವಶ್ಯಕತೆ ಬಿದ್ದಿಲ್ಲ ಅಂದ್ರೆ ನಮ್ಮ ಕಣ್ಣೆದುರಿಗೆ ಇರುತ್ತೆ, ಅದು ಏನ್ ನಮ್ಗೆ ಅದು ಏನೋ ದೊಡ್ಡದು ಅಂತ ಅನ್ಸೋದೇ ಇಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನೀವೊಂದು ಇನ್ಶೂರೆನ್ಸ್ ಮಾಡಿರ್ತೀರಿ, ಓಕೆ, ಏನೋ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿರ್ತೀರಿ ಅಂತ ಇಟ್ಕೊಳ್ಳಿ. ನೀವಿಲ್ಲ, ನೀವು ಮಾಡಿಸಿರೋ ವಿಚಾರನ ನೀವು ಹೇಳೇ ಇರಲ್ಲ, ಮನೇಲಿ ಮಾತೇ ಆಡಿರಲ್ಲ, ಅದೆಲ್ಲಿದೆ ಅಂತ ಗೊತ್ತಿಲ್ಲ, ಅದ್ರ ಬಗ್ಗೆ ಸಂಬಂಧಪಟ್ಟ ಮಾಹಿತಿಗಳು ಗೊತ್ತಿಲ್ಲ, ಏನಿಲ್ಲ. ನೀವೇನು 1 ಕೋಟಿಗೋ 2 ಕೋಟಿಗೋ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಟ್ಟಿರ್ಬೋದು, ಅಥವಾ 10 ಲಕ್ಷ 20 ಲಕ್ಷ 50 ಲಕ್ಷ ಎಷ್ಟಕ್ಕೋ ಒಂದು ಮಾಡಿಸಿಟ್ಟಿರ್ತೀರಿ. ಯಾಕೆ ಮಾಡಿಟ್ಟಿರ್ತೀರಿ? ನಿಮ್ಮ ಕುಟುಂಬದ ಮೇಲಿನ ಪ್ರೀತಿಗಾಗಿ. ನಾನಿಲ್ಲದ ಸಮಯದಲ್ಲಿ ನನ್ನ ಕುಟುಂಬ ಭೌತಿಕವಾಗಿ ನಾನಿಲ್ಲ ಅನ್ನೋ ನೋವಂತೂ ಇದ್ದೇ ಇರುತ್ತೆ. ಆದರೆ ನಾನಿಲ್ಲದೆ ಇರುವಂತಹ ಸಮಯದಲ್ಲಿ ಹಣಕಾಸಿನ ಸಮಸ್ಯೆಗಳು ಕನಿಷ್ಠ ಪಕ್ಷ ಅದಾದ್ರೂ ಇಲ್ಲದೆ ಹೋಗ್ಲಿ, ಅವ್ರು ಸುಖವಾಗಿರ್ಲಿ. ಎವ್ರಿಬಡಿ ಲವ್ಸ್ ದೇರ್ ಫ್ಯಾಮಿಲಿ, ಯಾರಿಗಿಷ್ಟ ಇಲ್ಲ? ಎಲ್ಲರೂ ಕುಟುಂಬ ಅಂದ್ರೆ ಅಲ್ವಾ, ನನ್ನ ಹೆಂಡತಿ, ನನ್ನ ಮಗು, ನನ್ನಪ್ಪ, ನನ್ನಮ್ಮ, ನನ್ನ ಅಕ್ಕ, ನನ್ನ ತಂಗಿ, ಎಲ್ರಿಗೂ ಇರುತ್ತೆ, ಇರಬೇಕಾದ್ದೆ. ಅದಕ್ಕೋಸ್ಕರ ಇರ್ತಾರೆ. ಇದನ್ನ ಮಾಡಿದ್ದನ್ನ ಸರಿಯಾಗಿ ನೀವು ತಲುಪಿಸದೆ ಹೋದ್ರೆ ನಿಮ್ಮನ್ನ ನಂಬ್ಕೊಂಡವ್ರ ಗತಿ ಏನು? ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ. ಹತ್ತತ್ರ 14,000 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಕ್ಲೈಮ್ಸ್ ಈ ತರದ್ದೆಲ್ಲ ಮಾಡಿರೋದು, ಅದು ಅನ್ಕ್ಲೈಮ್ಡ್ ಇದೆ. ಓಕೆ, ಅಂದ್ರೆ ಯಾರು ಅಂತ ಏನು ಗೊತ್ತಿಲ್ಲ. ಈಗ ಒಬ್ಬ ವ್ಯಕ್ತಿ XYZ ಅನ್ಕೊಳ್ಳಿ, ಆತ ತನ್ನ ಕುಟುಂಬ ಚೆನ್ನಾಗಿರ್ಲಿ, ನನ್ನ ಕಾಲ ನಂತರ ನಾನು ಇಲ್ದಾಗ ಅಂತ ಪಾಪ 1 ಕೋಟಿಗೆ ತಗೊಂಡಿದ್ದಾರೆ, ಪ್ರೀಮಿಯಮು ಕಟ್ಟಿದ್ದಾರೆ, ಎಲ್ಲ ಆಗಿದೆ. ಆತ ಇವತ್ತಿಲ್ಲ. ಆದ್ರೆ ಆ ತಗೊಂಡ್ರ ಮಾಹಿತಿನೇ ಮನೆಯವ್ರಿಗಿಲ್ಲ, ಅದನ್ನ ಹೋಗಿ ಕ್ಲೈಮ್ ಮಾಡಕ್ಕೆ. ಸೊ ಅನ್ಕ್ಲೈಮ್ಡ್, ಟೋಟಲ್ ಅನ್ಕ್ಲೈಮ್ಡ್ ಈ ಥರದ್ದು 14,000 ಕೋಟಿ. ಅರ್ಥ, ಯಾರೋ ಒಬ್ಬ ವ್ಯಕ್ತಿ ತನ್ನವ್ರಿಗೆ ಅಂತ ಮಾಡಿದ್ದು, ಇದು ಇವ್ರಿಗೆ ಸೇರ್ಬೇಕಾದ್ದು ಇವ್ರಿಗೆ ಸೇರ್ತಾ ಇಲ್ಲ. ಸೊ ನೀವು ಮಾಡಿದ್ರ ಮೂಲ ಉದ್ದೇಶ ಏನು? ನೀವೇನು ಅಶ್ವತ್ಥಾಮನ ಸದಾ ಬದುಕಿರ್ತೀನಿ ಚಿರಂಜೀವಿ ಅನ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲಲ್ಲ. ಸಾವು ಅನ್ನೋದು ಯಾರಿಗೆ ಯಾವಾಗ ಯಾವ ಕ್ಷಣದಲ್ಲಿ ಬೇಕಾದ್ರೂ ಬರ್ಬೋದು. ಇವತ್ತು ಅಂತ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಹಾಗಿದ್ದಾಗ ನೀವು ಮಾಡಿದ ಕೆಲಸಗಳನ್ನ ಒಂದು ದಾಖಲೆನ ಸರಿಯಾಗಿ ಇಟ್ಟೋದ್ರೆ, ಡಿಜಿಟಲ್ ಆಸ್ ವೆಲ್ ಆಸ್ ಫಿಸಿಕಲ್ ಪ್ರಿಂಟು ಮಾಡಿ ಇಟ್ಟಿರ್ಬೇಕು. ಅದನ್ನೇ ಹೇಳೋದು ಫೋಲ್ಡರ್ಸ್. ಒಂದೊಂದು ಫೋಲ್ಡರ್ಸ್ ನೀವು ಮಾಡಿ ಅದನ್ನ ತಯಾರು ಮಾಡಿ ಇಡ್ತಾ ಹೋದ್ರೆ, ನೀವಿಲ್ಲದ ಸಮಯದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಓಹೋ ಇವ್ರು ಈ ತರ ಮಾಡಿದ್ರು, ಈ ತರ ಇದೆ, ನಾನು ಇದನ್ನ ಕ್ಲೈಮ್ ಹಾಕ್ಬೇಕು. ಅದಕ್ಕೆ ನಾರ್ಮಲಿ ಏನಂತಂದ್ರೆ 30 ದಿನ ವೇಳೆ ಇರುತ್ತೆ. ಡೆತ್ ಸರ್ಟಿಫಿಕೇಟ್ ತಗೋಬೇಕು, ತಗೊಂಡು ಈ ತರ ಆಯ್ತು, ಇವ್ರಿಲ್ಲ ಅಂತ ಹೇಳಿದ್ರೆ ಮಾಡ್ತಾರೆ. 30 ದಿನ ಆದ್ಮೇಲೆ ಮಾಡಂಗಿಲ್ವಾ? ಮಾಡಬಹುದು. ನೀವು 1 ವರ್ಷ ಬಿಟ್ಟು ಬೇಕಾದ್ರೂ ಕ್ಲೈಮ್ ಮಾಡ್ಬೋದು. ಆದ್ರೆ ಅಷ್ಟು ನಿಧಾನ ಆಗ್ತಾ ಹೋಗ್ತದೆ. ಯಾಕೆ ಇಷ್ಟು ದಿನ ಬಿಟ್ಟು ಬಂದ್ರು? ನಾರ್ಮಲ್ ಟೈಮಲ್ಲಿ 14 ದಿನ, 1 ತಿಂಗಳು, 2 ತಿಂಗಳಲ್ಲಿ ನಿಮ್ ಕ್ಲೈಮ್ ಬಂದ್ಬಿಡ್ಬೋದು. ಎಲ್ಲ ಕರೆಕ್ಟ್ ಆಗಿದೆ, ಡೆತ್ ಸರ್ಟಿಫಿಕೇಟ್ ನಾರ್ಮಲ್ ಡೆತ್, ಇನ್ನೇನು ಬೇರೆ ತರದಲ್ಲ ಅಂತಂದ್ರೆ ನಿಮ್ ಕ್ಲೈಮ್ ಶುಡ್ ಬಿ ಸೆಟಲ್ಡ್ ವೆರಿ ಕ್ವಿಕ್ಲಿ. ಸೆಟಲ್ ಆಗುತ್ತೆ. ಅದೇನೋ ಅವ್ರದ್ದೊಂದಷ್ಟು ಟೈಮ್ ಫ್ರೇಮ್ ಇರುತ್ತೆ, ಅಷ್ಟರಲ್ಲಿ ಅದು ಆಗೋಗುತ್ತೆ. ನೀವೇ ಅದನ್ನ ನಿಧಾನ ಮಾಡಿದ್ರೆ, ಇದೊಂದು ಸಣ್ಣ ಉದಾಹರಣೆ ಹೇಳಿದೆ ನಾನು. ಇದೇ ರೀತಿ ಬ್ಯಾಂಕುಗಳಲ್ಲಿ 78,000 ಕೋಟಿ ರೂಪಾಯಿ ಕೊಳಿತಾ ಬಿದ್ದಿದೆ. ಯಾಕೆ ಅಂತಂದ್ರೆ FD ಮಾಡಿರ್ತಾರೆ, ಅದು ಗೊತ್ತಿರಲ್ಲ. ಈ ಥರದ ಬಹಳಷ್ಟು ವಿಚಾರಗಳನ್ನ ನೀವು ನೋಡ್ತಾ ಹೋದಾಗ ಸಣ್ಣ ಸಣ್ಣ ಅಂಶಗಳು ಇದೇ ರೀತಿ ನೀವು ಆಸ್ತಿ ಸಂಬಂಧಪಟ್ಟದ್ದು, ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ದಾಖಲೆಗಳಿರ್ತಾವಲ್ಲ, ಅದರಲ್ಲಿ ಏನಂದ್ರೆ ಇಲ್ಲೊಂದು ಹೆಸರು ಇರುತ್ತೆ, ಅಲ್ಲೊಂದು ಹೆಸರು ಇರುತ್ತೆ, ಇನಿಷಿಯಲ್ಸ್ ಚೇಂಜಸ್ ಇರುತ್ತವೆ, ಏನೋ ಸಣ್ಣ ಪುಟ್ಟದ್ದು, ಅದು ಡಾಕ್ಯುಮೆಂಟ್ ಇಟ್ಟಿರ್ತಾರೆ, ಅದು ಎಲ್ಲಿದೆ ಅಂತಾನೆ ಗೊತ್ತಿರೋದಿಲ್ಲ. ಇನ್ನು ಇವತ್ತಿನ ದಿನಗಳಲ್ಲಿ ಒಂದಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ, ಹೇಗಾರಾಗ್ಲಿ ಚೆನ್ನಾಗಿರ್ಬೇಕು ಅಂತೇಳಿ ಸೊ ಸೇಲ್ ಡೀಡ್ನೆಲ್ಲ ಲ್ಯಾಮಿನೇಟ್ ಮಾಡಿಸ್ಬಿಡ್ತಾರೆ. ಅದ್ಲೇ ಲ್ಯಾಮಿನೇಟ್ ಮಾಡಿಸೋ ಹಾಗಿಲ್ಲ. ಸೇಲ್ ಡೀಡು ಇನ್ನೊಂದು ಮತ್ತೊಂದು ಯಾವುದೇ ಇದು, ಅವರು ಪಾಪ ತುಂಬಾ ದಿನ ಇರಬೇಕಲ್ಲ, 16 ವರ್ಷ ಇರಬೇಕು ಡಾಕ್ಯುಮೆಂಟ್ ಅಂತ ಲ್ಯಾಮಿನೇಟ್ ಮಾಡಿಸ್ತಾರೆ. ಲ್ಯಾಮಿನೇಟ್ ಮಾಡಿಸೋ ಹಾಗಿಲ್ಲ. ಹೀಗೆ ಬಹಳಷ್ಟು ಅಂಶಗಳು ಜನಕ್ಕೆ ಗೊತ್ತೇ ಇರಲ್ಲ. ಅಜ್ಞಾನದಿಂದ ಎಷ್ಟು ದೊಡ್ಡ ದುಡ್ಡುಗಳನ್ನ ಕಳ್ಕೊತಾರೆ. ಈಗ ನೋಡಿ, ನನಗೆ ಇನ್ನೊಂದು ಆಶ್ಚರ್ಯ ಅನ್ಸೋದು ಏನು ಗೊತ್ತಾ ಚೈತ್ರ ಅವರೇ, ಪ್ರತಿಯೊಬ್ಬ ವ್ಯಕ್ತಿನೂ ನಾನು ನನಗಿಂತ ಹೆಚ್ಚಾಗಿ ನನ್ನ ಕುಟುಂಬಕ್ಕಾಗಿ ಬದುಕ್ತೀನಿ ಅಂತ ಹೇಳ್ತಾರೆ. ಒಪ್ಕೊಳ್ಳೋ ಅಂತ ಮಾತು, ಸಲ್ಯೂಟ್ ಟು ದೆಮ್, ಎಲ್ಲ ಸರಿ. ಆದ್ರೆ ನೀವು ಯಾರು ನನ್ನ ಕುಟುಂಬಕ್ಕೋಸ್ಕರ ಅಂತ ಬದುಕ್ತಿರಲ್ಲ, ಆ ಕುಟುಂಬಕ್ಕೇನೆ ನೀವು ಮಾಡಿದ ಒಂದು ಫಲ ಸಿಕ್ಕದೆ ಹೋದ್ರೆ ಪ್ರಯೋಜನ ಏನು? ನೀವು ಇಷ್ಟೆಲ್ಲ ಕಷ್ಟಪಟ್ಟು. ಹಾಗಾಗಿ ಈ ಡೆತ್ ಫೋಲ್ಡರ್ ಅಂದ್ರೆ ಇನ್ನೇನಿಲ್ಲ, ಬದುಕಿದಾಗ್ಲೇ ನಾವು ಸೃಷ್ಟಿಸಿ ಇಡಲೇಬೇಕಾದ, ಇದನ್ನು ಒತ್ತಿ ಹೇಳ್ತೀನಿ, ಇಡಲೇಬೇಕಾದ ಒಂದಷ್ಟು ದಾಖಲೆಗಳು.
ಇದು ನೀವು ಎಲ್ಲ ಲೆಕ್ಕಾಚಾರ ಮಾಡ್ತಾ ಇದ್ರೆ ಒಂದು 70-75 ದಾಖಲೆಗಳಾಗ್ತವೆ. ಓಕೆ. ಸಣ್ಣ ಸಣ್ಣ ಸಣ್ಣದ ಅಂಶಗಳು ತಗೊಂತ ಹೋದ್ರೆ ಅದನ್ನೆಲ್ಲ ಒಂದೊಂದನ್ನ ಅದಕ್ಕೆ ತಕ್ಕನಂಗೆ ಅದ್ರಲ್ಲಿ ನಾನೊಂದು 9-10 ವಿಭಾಗ ಮಾಡಿದ್ದೀನಿ ವೈಯಕ್ತಿಕ ದಾಖಲೆಗಳು. ಹಾಗೆ ಪ್ರತಿಯೊಂದು ದಾಖಲೆಗಳನ್ನ ಒಂದೊಂದು ಸಪರೇಟ್ ಫೋಲ್ಡರ್ ಅನ್ನೋ ರೀತಿ ಹಾಗೆ ಇಡ್ತಾ ಹೋದ್ರೆ ಕೊನೆಯಲ್ಲಿ ನೀವು ಒಂದು ನೋಟು ಬಿಟ್ಟು ಹೋಗ್ಬೋದು. ನಾನು ಇಲ್ಲದೆ ಇರೋದು ಸಮಯದಲ್ಲಿ ಇದನ್ನ ಯಾರು ಫಸ್ಟ್ ತೆಗಿಬೇಕು, ಈ ಫೋಲ್ಡರ್ಗಳನ್ನ, ಈ ಫೋಲ್ಡರ್ ಯಾರಿಗೆ ತಲುಪಬೇಕು, ತಲುಪಿದ ನಂತರ ಮುಂದಿನ ಕೆಲಸಗಳೇನು ಅದನ್ನು ಕೂಡ ನೀವು ಬರೆದು ಇಡ್ಬೋದು. ಹಾಗಾಗಿ ನಾವು ಇದನ್ನ ಫ್ಯೂಚರ್ ಫೋಲ್ಡರ್ಸ್ ಅಂತಾನೂ ಕರಿಬೋದು, ರೆಸ್ಪಾನ್ಸಿಬಿಲಿಟಿ ಫೋಲ್ಡರ್, ಇದನ್ನ ಒಬ್ಬ ವ್ಯಕ್ತಿ ಬದುಕಿದ್ದಾಗಲೇ ಮಾಡಬೇಕಾದಂಥದ್ದು. ಆದ್ರೆ ಎಲ್ಲದಕ್ಕಿಂತ ನಾನು ಡೆತ್ ಫೋಲ್ಡರ್ ಅಂತ ಹಾಕಿಟ್ಟೆ ಅಂತಂದ್ರೆ ಅದೊಂದು ಎಫೆಕ್ಟಿವ್ ಆಗಿರಲಿ. ಸಾವು ಅಂತ ಬಂದಾಗ ಮೊದಲೆಲ್ಲ ಒಂದು ಕಾಲ ಇತ್ತು, ಹಿರಿಯರು ಮೊದಲು ಸಾಯ್ತಾರೆ ಅಂದ್ರೆ ಅಪ್ಪ ಅಮ್ಮ ತಾತ ಅಜ್ಜಿ ಅವರು ಮೊದಲು ಸಾಯ್ತಾರೆ, ತಾತ ಅಜ್ಜಿ ಆಮೇಲೆ ಅಪ್ಪ ಅಮ್ಮ ಸಾಯ್ತಾರೆ, ಆಮೇಲೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಆರ್ಡರ್ ಇತ್ತು ಮೊದಲು. ಅಂದ್ರೆ ಯಾರು ವಯಸ್ಸಾಗುತ್ತೆ ಅವ್ರು ಸಾಯ್ತಾರೆ, ಚಿಕ್ಕ ವಯಸ್ಸಿರೋರು ವಯಸ್ಸಾದ್ಮೇಲೆ ಸಾಯ್ತಾರೆ ಅನ್ನೋದು ಒಂದು ಆರ್ಡರ್ ಇತ್ತು. ಇವತ್ತು ಆರ್ಡರ್ ಇಲ್ಲ. 85 ವರ್ಷದ ಅಜ್ಜಿ ಇನ್ನೂ ಬದುಕಿರ್ತಾಳೆ, 36 ವರ್ಷದ ಮೊಮ್ಮಗ ಹೋಗ್ಬಿಟ್ಟಿರ್ತಾನೆ. ಸೊ ಇವತ್ತು ಯಾವುದಕ್ಕೂ ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಅದು ವಿಜ್ಞಾನಿಗಳಿಗೆ ಸಂಬಂಧಪಟ್ಟದ್ದು, ವೈದ್ಯಕೀಯ ಜಗತ್ತಿಗೆ ಸಂಬಂಧಪಟ್ಟದ್ದು. ನಾವು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದು ಬೇಡ. ಆದರೆ ನಾವೇನು ಚರ್ಚೆ ಮಾಡಬೇಕು, ಅರ್ಥ ಇಷ್ಟೇ, ಯಾವಾಗ ಯಾರಿಗೆ ಏನು ಬೇಕಾದ್ರೂ ಆಗ್ಬೋದಲ್ವಾ. ಸೊ ನಾವೇನು ಮಾಡಬೇಕು, 18-20 ನಂತರನೇ ನಮ್ಮದು ಸಂಗ್ರಹಣೆ ಇದೆ, ನಮ್ಮ ಬದುಕಿನಲ್ಲಿ ಎಷ್ಟು ದಾಖಲೆಗಳನ್ನ ನಾವು ಕಟ್ಕೊಂಡಿದ್ದೀವಿ ಅಷ್ಟು ದಾಖಲೆಗಳನ್ನು ಒಂದು ಫೋಲ್ಡರಲ್ಲಿ ಮಾಡ್ತಾ ಇರಬೇಕು. ಇಟ್ಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಈಗೇನೋ ಇನ್ನೊಂದು ಯಾವುದೋ ಡಾಕ್ಯುಮೆಂಟ್ ಬಂತು, ಅದು ಯಾವುದಕ್ಕೆ ಸಂಬಂಧಪಟ್ಟದ್ದು ಅದು ಇನ್ನೊಂದು ಫೋಲ್ಡರ್ ಮಾಡಿ ಸಪ್ರೇಟಾಗಿ ಇಡ್ತಾ ಹೋಗ್ಬೇಕು. ಹಾಗಾಗಿ ಅದು ಎಫೆಕ್ಟಿವ್ ಆಗಿರಲಿ, ಅರ್ಥ ಆಗಲಿ ಜನಕ್ಕೆ. ಇವಾಗ ಯಾವುದೋ ಅಷ್ಟೇ, ನಾವು ಒಂದು ನಿಧಾನ ಸ್ವರದಲ್ಲಿ ಹೇಳಿದ್ರೆ ಜನ ಕೇಳೋ ಸ್ಥಿತಿಲಿಲ್ಲ. ಯಾಕಂದ್ರೆ ಹೊರಗಡೆ ಗದ್ದಲ ಅಷ್ಟಿದೆ, ಎಷ್ಟು ಗದ್ದಲ ಇದೆ ಅಂದ್ರೆ, ಹಾಗಾಗಿ ನಾವು ಒಂದಷ್ಟನ್ನ ಒತ್ತಿ ಹೇಳಬೇಕಾಗ್ತದೆ, ಅದು ತಲೆಯಲ್ಲಿ ಕೂತ್ಕೋಬೇಕಾಗ್ತದೆ. ಫ್ಯೂಚರ್ ಫೋಲ್ಡರ್ ಅಂದ್ರೆ ಅಯ್ಯೋ ಫ್ಯೂಚರಿಗೆ ತಾನೇ ಬಿಟ್ಟಾಕು, ರೆಸ್ಪಾನ್ಸಿಬಿಲಿಟಿ ಫೋಲ್ಡರ್ ಅಂದ್ರೆ ಅಯ್ಯೋ ಇರೋ ರೆಸ್ಪಾನ್ಸಿಬಲ್ ಮಧ್ಯೆ ಇನ್ನೊಂದು ಯಾವುದೋ ಕತೆ ಹೇಳ್ತಾರೆ ಅಂತ. ಡೆತ್ ಫೋಲ್ಡರ್ ಅಂದಿದ ತಕ್ಷಣ ಏನು ಡೆತ್ ಅಂತಾರಲ್ಲ ಏನು ಅನ್ನೋ ಒಂದು ಕುತೂಹಲ ಹುಟ್ಟುತ್ತೆ. ಆ ಕುತೂಹಲ ಹುಟ್ಟಿದ ನಂತರ ಒಳಗಡೆ ಹೋದಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಎಷ್ಟು ಅತ್ಯಂತ ಪ್ರಮುಖವಾದ ದಾಖಲೆಗಳನ್ನ ನಾವು ದಾಖಲಿಸಿಡಬೇಕು ಅನ್ನೋದು. ಹಾಗಾಗಿ ಡೆತ್ ಫೋಲ್ಡರ್ ಅನ್ನೋ ಹೆಸರನ್ನ ಅದಕ್ಕಿಟ್ಟದ್ದು. ಈ ಡೆತ್ ಫೋಲ್ಡರ್ ಅನ್ನೋ ಹೆಸರು ಕೊಟ್ಟದ್ದು ನನ್ನ ಹೆಂಡತಿ. ಓಕೆ. ಸೊ ನಿಮ್ಗೆ ಅದರ ಹಿಂದೆ ಏನಾದ್ರೂ ಸ್ಟೋರೀಸ್ ಇತ್ತ ಸರ್? ಯಾಕಂತಂದ್ರೆ ನಾರ್ಮಲಿ ಈಗ ಯಾವುದೇ ಬುಕ್ ನ ನೀವು ಬರೀತೀರಿ ಅಂತಂದ್ರೂ ಕೂಡ ಅದರ ಹಿಂದೆ ಒಂದು ಲೈವ್ ಎಕ್ಸಾಂಪಲ್ ಏನಾದ್ರೂ ಇದ್ದೇ ಇರುತ್ತೆ. ಸೊ ಇದರ ಹಿಂದೆ ದಾಖಲೆಗಳಾಗಿರ್ಬೋದು, ಯಾಕೆ ಆ ಪರ್ಟಿಕ್ಯುಲರ್ ವಿಷಯ ತಗೊಂಡೆ ಅನ್ನೋದಕ್ಕೆ ಅದಕ್ಕೂ ಅದನ್ನೇ ಹೇಳಿದೆ. ಆ ಪುಸ್ತಕದಕ್ಕೆ ಹೆಸರು ಕೊಟ್ಟದ್ದೇ ನನ್ನ ಹೆಂಡತಿ ಅಂತ ಹೇಳಿದೆ. ಏನಾಯ್ತು, ನಾವು ಇದೇ ರೀತಿ ಮಾತಾಡ್ತಾ ಇದ್ದಾಗ ಈಗ ಆಲ್ರೆಡಿ ನನ್ಗೆ 50 ಮುಗೀತು, ನಾನು 51 ಮುಗಿದೀನಿ, 52ಕ್ಕೆ ಬರ್ತಾ ಇದ್ದೀನಿ. ಸೊ ಎಲ್ಲ ದಾಖಲೆಗಳನ್ನ ಮಾಡಿಡಬೇಕು, ಸಾಧ್ಯ ಆದಷ್ಟು ಮಾಡಿ ಇಟ್ಟಿದ್ದೀನಿ. ಎಷ್ಟೊಂದು ಮಾಡಿ ಇಡಬೇಕಲ್ಲ, ಇನ್ನೂ ಏನಾನ ಮಿಕ್ಕಿದೆಯಾ ಅಂತ ನೋಡುವಾಗ ನಾನೇ ಎಷ್ಟೊಂದು ಅಂಶಗಳು, ಅಲ್ಲಿ ನಾನು ಉಲ್ಲೇಖಿಸಿರೋ ಅಂಶಗಳನ್ನ ನಾನೇ ಎಷ್ಟೋ ಮಾಡಿರಲಿಲ್ಲ. ನಾನು ನನ್ನ ಹೆಂಡತಿ ಕೂತ್ಕೊಂಡು ನಾವು ವಿ ವರ್ ಸಾರ್ಟಿಂಗ್ ಇಟ್ ಔಟ್, ಏನಿದೆ ಏನಿಲ್ಲ, ಮುಂದೆ ಹೇಗೆ ಒಂದಷ್ಟು ಡಿಜಿಟಲೈಸ್ ಮಾಡಬೇಕು ಎಲ್ಲ. ನಾವು ಅದನ್ನು ವರ್ಷಕ್ಕೊಂದ್ಸರಿ ನಾವು ಅನಲೈಸ್ ಮಾಡಬೇಕು. ನಾವು ಆ ರೀತಿ ಅನಲೈಸ್ ಮಾಡೋ ಟೈಮಲ್ಲಿ ಪ್ರತಿ ವರ್ಷಾಂತ್ಯದಲ್ಲಿ ಡಿಸೆಂಬರ್ ಟೈಮಲ್ಲಿ ಒಂದು ಮಾಡ್ಕೋತೀವಿ. ಮಾಡ್ಕೊಂಡು ಮುಂದಿನ ವರ್ಷ ಹೇಗಿರಬೇಕು ಬದುಕು, ಒಂದು ಸಣ್ಣದು ಹಿಂದಿನ ವರ್ಷ ಹೆಂಗೆ ಕಳೀತೀವಿ, ಮುಂದಿನ ವರ್ಷ ಹೇಗಿರಬೇಕು ಅನ್ನೋದು ಒಂದು ಸಣ್ಣ ಅವಲೋಕನ. ಅದು ಪ್ರತಿ ವರ್ಷ ಎಲ್ಲರೂ ಮಾಡ್ಕೋಬೇಕು. ನಾನು ಮಾಡ್ಕೋತೀನಿ, ಎಲ್ಲರೂ ಮಾಡ್ಕೋಬೇಕಾದ್ದು. ಅದಕ್ಕೆ ನೀವು 100 ಕೋಟಿ ಒಡೆಯರಾಗಬೇಕು ಅಂತೀನಿಲ್ಲ. 10 ರೂಪಾಯಿ ಇರಲಿ, ಆನೆ ಬರ, ಇರುವೆ ಬರ. ನನ್ನ ಜೀವನ ನಾನು ಹಿಂದೆ ಹೆಂಗಾಯ್ತು ಅಂತ ನೋಡ್ಬೇಕು, ಮುಂದೆ ಹೆಂಗಿರುತ್ತೆ ಅಂತ ನೋಡ್ಬೇಕು, ನೀವು ನೋಡ್ಬೇಕು, ಇನ್ನೊಬ್ರು ನೋಡ್ಬೇಕು, ಪ್ರತಿಯೊಬ್ಬರು ಮಾಡಬೇಕಾದಂಥದ್ದು. ಹಾಗೆ ಮಾಡ್ಬೇಕಾದ್ರೆ ನನಗೆ ಆಶ್ಚರ್ಯ ಅನ್ನಿಸ್ತು. ನಾವು ಹೋಗಿ ಇಷ್ಟೆಲ್ಲ ಹೇಳ್ತೀವಿ ಜನಕ್ಕೆ, ನಾವೇ ಎಷ್ಟೊಂದು ಮಾಡಿಲ್ವಲ್ಲ, ಎಷ್ಟೊಂದು ತಪ್ಪುಗಳು ಮಾಡಿದೀವಲ್ಲ ಅಂತ ನನ್ನನ್ನು ತಿದ್ಕೊಳ್ಳೋಕ್ಕೆ ನಾವು ಕೂತ್ಕೊಂಡು ಎಲ್ಲ ಏನಿರುತ್ತೆ ಅಂತ ಸಾರ್ಟ್ ಮಾಡ್ಕೊಂಡು ಒಂದು ಪಾಯಿಂಟ್ಸ್ ಮಾಡ್ಕೋತಾ ಹೋದ್ವಿ. ಪಾಯಿಂಟ್ ಮಾಡ್ಬೇಕಾದ್ರೆ ನನ್ನ ಹೆಂಡತಿ ಟಾಸ್ ಮಾಡಿದ್ಲು, ನೋಡು ಈಗ ನಮ್ಮ ಸ್ಥಿತಿಲೇ 100 ಜನ, 1000 ಜನ, ಲಕ್ಷಾಂತರ ಜನ ಇರ್ಬೋದು. ಎಷ್ಟು ಜನ ಓದ್ತಾರೋ ಅದು ಅವ್ರಿಗೆ ಅದು ಬೆನಿಫಿಟ್ ಸಿಕ್ಕುತ್ತೆ. ನಂಗೆ ಗೊತ್ತಿಲ್ಲ, ನನ್ನ ಕೆಲಸ ಏನು, ನಾನು ಅದು ಮಾಡೋದು, ಬರೆಯೋದು, ಅಲ್ಲಿ ಬಿಡೋದಷ್ಟೇ. ತಗೊಂಡವರು ಓದೋರ್ಗೆ ಅವ್ರಿಗೆ ಅನುಕೂಲ ಆಗುತ್ತೆ, ಖಂಡಿತ ಅನುಕೂಲ ಆಗುತ್ತೆ. ಆದರೆ ನಾವು ಯಾರನ್ನೂ ಫೋರ್ಸ್ ಮಾಡೋಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಕೆಲಸ ಏನು, ನಮ್ಗೆ ಇಷ್ಟೊಂದಿದೆ, ನಾವು ಮಾಡಿದ ತಪ್ಪು ಇನ್ನೊಬ್ರು ಮಾಡಬಾರ್ದು. ಆ ರೀತಿ ಕೂತ್ಕೊಂಡಾಗ ವೈ ಕಾಂಟ್ ಯು ರೈಟ್ ಅ ಬುಕ್ ಅಂತ, ಇದ್ರ ಬಗ್ಗೆನೇ ಯಾಕೆ ಬರೀಬಾರ್ದು ಅಂತ ನನ್ನ ಹೆಂಡತಿ ಟಾಸ್ ಮಾಡಿದಂಥದ್ದು. ನಮ್ಮ ಸ್ವ ಅವಲೋಕನ ಮಾಡ್ಕೊಳ್ಳೋವಾಗ ಶುರುವಾದಂಥ ಮಾತು ಪುಸ್ತಕದ ರೂಪಕ್ಕೆ ಬಂತು.
ಪುಸ್ತಕಕ್ಕೆ ಹೆಸರು ಕೊಟ್ಟಿದ್ದು ಕೂಡ ಆಕೆ. ಓಕೆ ಓಕೆ ಸರ್, ಈಗ ನಾವು ಒಂದು ಡೆತ್ ಫೋಲ್ಡರ್ನ ಸರಿ ಇವತ್ತಿಂದ ನಾವು ಪ್ರಿಪೇರ್ ಮಾಡ್ತೀವಿ ಅಂತಂದರೆ ಚಿಕ್ಕ ಚಿಕ್ಕ ಡಾಕ್ಯುಮೆಂಟ್ಗಳು ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಈಗ ನಮ್ಮದು ಜಿಮೇಲ್ ಪಾಸ್ವರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಸೊ ಎಲ್ಲಿಂದ ನಾವು ಶುರು ಮಾಡಬೇಕು ಸರ್? ಈಗ ನಮಗೊಂದು 20-25 ವಯಸ್ಸಿನವರು ಅಂತಂದರೆ ಸಿಂಪಲ್ ಆಗಿ ಹೇಳ, ವೈಯಕ್ತಿಕ ದಾಖಲೆಗಳಿಂದ ಶುರು ಮಾಡಿ. ಯಾಕಂದರೆ 20-22ನೇ ವಯಸ್ಸಿಗೆ ಇನ್ನು ನೀವು ಆಸ್ತಿ ಅಂದರೆ ಮನೆ, ಕಾರು ಇನ್ನೊಂದು ತಗೊಂಡಿಲ್ಲದೆ ಇರಬಹುದು. ಎಷ್ಟೋ ಜನ ಸಕ್ಸಸ್ಫುಲ್ ಆಗಿರೋರು ತಗೊಂಡು ಇರ್ಬೋದು, ತಗೊಂಡಿದ್ದರು ಅದನ್ನು ಮಾಡಿ. ವೈಯಕ್ತಿಕ ದಾಖಲೆಗಳಿಂದ ಶುರು ಮಾಡ್ಕೊಳ್ಳಿ. ಏನು ವೈಯಕ್ತಿಕ ದಾಖಲೆಗಳು? ಬರ್ತ್ ಸರ್ಟಿಫಿಕೇಟ್ ಆಯಿತಾ, ನಿಮ್ದು SLC ಸರ್ಟಿಫಿಕೇಟು, PUC ಎಜುಕೇಷನಲ್ ಸರ್ಟಿಫಿಕೇಟ್ಸು, ಆಧಾರು, ಪಾನು, ಪಾಸ್ಪೋರ್ಟ್ ಇದ್ದರೆ ಪಾಸ್ಪೋರ್ಟು, ನೇಮ್ ಚೇಂಜಸ್ ಇದ್ರೆ ನೇಮ್ ಚೇಂಜಸ್ಸು, ಹಾಗೆ ಒಬ್ಬೊಬ್ರಿಗೆ ಹೆಸರು ಚೇಂಜ್ ಆಗಿಬಿಟ್ಟಿರುತ್ತೆ, ಅದಿರುತ್ತೆ ಇದಿರುತ್ತೆ, ನೇಮ್ ಚೇಂಜ್ ಅಫಿಡವಿಟ್ಟು, ಹೀಗೆ ವೈಯಕ್ತಿಕ ದಾಖಲೆಗಳು ಅಂತ ಏನಿರುತ್ತೆ. ಆಮೇಲೆ ಬ್ಯಾಂಕ್ ಇರುತ್ತೆ, ಬ್ಯಾಂಕಿಗೆ ಸಂಬಂಧಪಟ್ಟ ಅಂತ ಅಂಶಗಳು. ನಿಮ್ದು ಏನಿದೆ, ಕೆಲಸಕ್ಕೆ ಸೇರ್ಕೊಂಡು ಬಿಟ್ಟಿರ್ತೀರಿ, ನಿಮ್ದು ಅಪಾಯಿಂಟ್ಮೆಂಟ್ ಲೆಟ್ರು ತೆಗ್ದಿಡಿ, ಅದೆಲ್ಲ ದಾಖಲೆಗಳು ನಿಮ್ಗೆ ಇವತ್ತಿಗೆ ಗೊತ್ತಾಗಲ್ಲ. ಆಮೇಲೆ PF ESI ನಂಬರ್ಸ್ ಇರುತ್ತೆ ಹೋದಾಗ. ಸೊ ನಿಮ್ಮ ಏಜಿಗೆ ತಕ್ಕನಂಗೆ ನಿಮ್ಮ ಸುತ್ತಮುತ್ತ ಏನು ಬಂದಿದೆ ಅಷ್ಟೆಲ್ಲ. ಆಮೇಲೆ ನಿಮ್ಮದು Gmail ಇರ್ಬೋದು. ಇವತ್ತಿನ ದಿನ ಏನು ಗೊತ್ತಾ ಚೈತ್ರ ಅವರೇ, ನೀವು ಯೋಚನೆ ಮಾಡಿ ನೋಡಿ. ನಿಮ್ಮದೇ ಉದಾಹರಣೆ ತಗೊಳ್ಳೋಣ. ಒಂದು ಮಿನಿಮಮ್ ಒಂದು 15 ಪಾಸ್ಪೋರ್ಟ್ ಇಲ್ವಾ ನಿಮ್ಮ ತಲೆಯಲ್ಲಿ? ಇರಲೇಬೇಕಪ್ಪ. ಮಿನಿಮಮ್ ಜನ ಇವತ್ತೇನಾಗುತ್ತೆ, 2 ನಾನೇ ಹೇಳ್ತೀನಿ 3 ಖಾತೆಗಳನ್ನ, ಬ್ಯಾಂಕ್ 3 ಅಕೌಂಟ್ ಇಟ್ಕೋಬೇಕು ಅಂತ. ಒಂದು ಆದಾಯಕ್ಕೆ, ಒಂದು ಎಕ್ಸ್ಪೆಂಡಿಚರ್ಗೆ, ಒಂದು ಹೂಡಿಕೆಗೆ 3 ಅಕೌಂಟ್ ಇಟ್ಕೋಬೇಕು ಅಂತ ನಾನೇ ಹೇಳ್ತೀನಿ. ಸೊ 3 ಡಿಫ್ರೆಂಟ್ ಪಾಸ್ವರ್ಡ್ ಆಯಿತು ಆಯಿತಾ. 3 ತಿಂಗಳಿಗೆ ಒಂದೊಂದ್ಸರಿ ನೀವು ಚೇಂಜ್ ಮಾಡಲೇಬೇಕದು. ಸೊ ಹಾಗೆ ನಿಮ್ಮ ಜೀವಿತಾವಧಿಲಿ 500ರಿಂದ 600 ಪಾಸ್ವರ್ಡು ನೀವು ಹೊಸದು ಸೃಷ್ಟಿ ಮಾಡಬೇಕು. ಅದೇ ರೀಸೈಕಲ್ ಮಾಡ್ತಾ ಇದ್ರೆ ಅದರಿಂದ ಪ್ರಯೋಜನ ಇಲ್ಲ. ಜನ ಏನು ಮಾಡ್ತಾರೆ ಗೊತ್ತಾ, ಇದನ್ನ ನೋಡ್ತಾ ಇದ್ರೆ ನೀವು ಗಮನಿಸಿ. ಏನಂದರೆ ಜನ ಮಗ ಮಗಳು ಹೆಸರು ಇಂಟು 1 2 3 ಇಲ್ಲ ಡೇಟ್ ಆಫ್ ಬರ್ತು, ಅವ್ರ ಊರ ಹೆಸರು, ಮನೆ ದೇವರ ಹೆಸರು. ಇನ್ನೂ ಒಂದಷ್ಟು ಜನ ಇದ್ದಾರೆ ಎಷ್ಟು ಬುದ್ಧಿವಂತರು ಅಂದರೆ ಅವ್ರಿಗೆ ಈಸಿ ಆಗಬೇಕು ಕೆಲಸ. 1 2 3 4 5 6 7 8 9 ಪಾಸ್ವರ್ಡ್ ಕೊಡೋದು, ಇಲ್ಲ ಅವ್ರ ಮೊಬೈಲ್ ನಂಬರ್ ಹಾಕ್ಬಿಟ್ಟಿರ್ತಾರೆ. ಸೊ ಇದೆಲ್ಲ ತಪ್ಪು, ಇದು ಮಾಡಬೇಡಿ. ಸೊ ಅದಕ್ಕೆ ಹೇಳೋದು, ನಾವು ಭಗವಂತ ಅಲ್ಲ, ಎಲ್ಲ ನಾವು ತಲೆಯಲ್ಲಿ ಇಟ್ಕೊಳಕ್ ಆಗೋದಿಲ್ಲ. ಹಾಗಾಗಿ ನಿಮ್ದು ಏನಿದೆ ಪಾಸ್ವರ್ಡ್ಸ್ನ ಒಂದು ಕಡೆ ಬರ್ದಿಟ್ಕೋತಾ ಹೋಗಿ. Gmail ಇರ್ಬೋದು, ಯಾಹೂ ಮೇಲ್ ಇರ್ಬೋದು, ಈ ವಿವಿಧ ಮೇಲ್ಗಳು, ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟು, ಮತ್ತು ಬ್ಯಾಂಕಿಗೆ ಸಂಬಂಧಪಟ್ಟದ್ದು. ಹಳೇದಾದರೆ ಅದನ್ನು ಒಡೆದು ನ್ಯೂ ಪಾಸ್ವರ್ಡ್ ಅಂತ ಬರೀ, ತಿರ್ಗಾ ಅಲ್ಲಿ ಹೊಡೆದು ಇನ್ನೊಂದು ನ್ಯೂ ಪಾಸ್ವರ್ಡು. 3 ತಿಂಗಳಿಗೆ ಬ್ಯಾಂಕು ನಿಮಗೆ ಕಂಪಲ್ಸರಿ ಚೇಂಜ್ ಮಾಡು ಅಂತ ಹೇಳುತ್ತೆ. ಮಾಡ್ತಾ ಹೋಗಬೇಕು. ಸೋಷಿಯಲ್ ಮೀಡಿಯಾನು ಅದು ಹೇಳ್ದಿದ್ರು 6 ತಿಂಗಳಿಗೋ 1 ವರ್ಷಕ್ಕೂ ಚೇಂಜ್ ಮಾಡಿ. ತಿರ್ಗಿ ಅದನ್ನೇ ಬದಲಾಯಿಸೋ ಬದಲು ಪೂರ್ಣವಾಗಿ ಹೊಸದ ಪಾಸ್ವರ್ಡ್ಗಳನ್ನ ಕೊಡ್ತಾ ಹೋಗಿ. ಹೀಗೆ ನೀವು ಗಮನಿಸ್ತಾ ಹೋಗಿ. ಒಂದು 10 ನಿಮಿಷ, ನಾನು ಯಾವಾಗಲೂ ಅಷ್ಟೇ, ಗದ್ದಲದ ಈ ಜೀವನದಲ್ಲಿ ನಿಮಗೆ ಅಂತ ನೀವು ಕೂತ್ಕೊಂಡು ದಿನದಲ್ಲಿ 10 ನಿಮಿಷ ನಿಮ್ಮ ಜೊತೆ ಮಾತಾಡ್ಕೋಬೇಕು. ಚೈತ್ರನ ಜೊತೆ 10 ನಿಮಿಷ ಮಾತಾಡ್ಕೋಬೇಕು. ಇಲ್ಲ ಅಂದರೆ ಅತ್ಯದ್ಭುತವಾದ ಒಬ್ಬ ಸ್ನೇಹಿತನನ್ನು ನೀವು ಕಳ್ಕೊತೀರಿ. ಇವತ್ತು ತಂತ್ರಜ್ಞಾನ ಎಷ್ಟು ಮುಂದುವರೆದ್ಬಿಟ್ಟಿದೆ ಚೈತ್ರ ಅವರೇ. ನಾವು ಜಗತ್ತಿನ ಎಲ್ಲರ ಜೊತೆನೂ, ಅಮೆರಿಕಾದಲ್ಲಿರೋರ ಜೊತೆ ವಾಟ್ಸಪ್ಪಲ್ಲಿ ಹಾಯ್ ಅಂತೀವಿ, ಅವನು ಹಾಯ್ ಅಂದ್ಬಿಡ್ತಾನೆ. ಸೆಕೆಂಡ್ಸಲ್ಲಿ ಸಂವಹನ, ಕಮ್ಯುನಿಕೇಶನ್ ಆಗೋಗುತ್ತೆ. ಆದರೆ ನಾವು ನಮ್ಮ ಜೊತೆ ಮಾತಾಡ್ಕೊಳ್ಳೋದು ಬಿಟ್ಬಿಟ್ಟಿದ್ದೀವಿ. ಹೌದಾ? ಅದಕ್ಕೆ ಹೇಳೋದು, ಅದು ತಪ್ಪು. ಒಂದು 10 ನಿಮಿಷ ಕೂತ್ಕೊಂಡು ಏನು ಇವತ್ತು ದಿನ ಹೇಗಾಯಿತು ಅದನ್ನ ಅದ ಹೇಳೋದು. ಇಲ್ಲಿ ನಾನು ಬರೆದಿರೋಂಥ ಅಂಶಗಳು ಯಾವ್ಯಾವ ದಾಖಲೆಗಳು ನೀವು ಮಾಡಿ ಇಟ್ಕೋಬೇಕು ಅಂತ ಹೇಳ್ತೀನಲ್ಲ, ಇದನ್ನೆಲ್ಲ ನೀವು ಪ್ರಿಪೇರ್ ಮಾಡೋಕ್ಕೆ ಹೆಣಗಬೇಕಾಗಿಲ್ಲ, ತಿಣುಕಬೇಕಾಗಿಲ್ಲ. ತಿಂಗಳಾನ್ಗಟ್ಲೆ ವೇಳೆ ಬೇಡ, 2 ನಿಮಿಷ ಸಾಕು. ನಾನು ಯಾವಾಗಲೂ ಹೇಳ್ತೀನಿ, ಯಾವುದೆಲ್ಲ ನೀವು 2 ನಿಮಿಷದಲ್ಲಿ ಮಾಡಿ ಮುಗಿಸೋಕ್ಕೆ ಸಾಧ್ಯ ಅದನ್ನು ನೀವು ಅವಾಗಲೇ ಮಾಡಿ ಮುಗಿಸ್ಬೇಕು. ಅದನ್ನು ನೀವು ಪೋಸ್ಟ್ಪೋನ್ ಮಾಡಿದ್ರೆ, ನೀವು ಅವಾಗಲೇ ಹೇಳಿದ್ರಿ ಸ್ಟಾರ್ಟಿಂಗಲ್ಲಿ ಹಾಗೆ, ನಾಳೆ ಅಂದರೆ ನಾಳೆ ಬರೋದೇ ಇಲ್ಲ. ಮುಂದಕ್ಕೆ ಹಾಕೊಂಡು ಹೋಗ್ತೀರಾ. ಇದು ಅನಿಶ್ಚಿತ ಕಾಲಘಟ್ಟ. ನಾನು ಹೇಳ್ತೀನಿ, ಸಪೋಸ್ ಸಮಥಿಂಗ್ ಹ್ಯಾಪನ್ಸ್ ಟು ಯು, ನಾಳೆ ಹೇಳಿದ್ರಾಯ್ತು. ಇವತ್ತು ನೀವೇನೋ ಮಾಡಿದ್ದೀರಿ ಕೆಲಸ, ನಾಳೆ ಹೇಳಿದ್ರಾಯ್ತು, ಮರ್ತೋಗ್ತೀರಾ, ಕೆಲಸ ಒತ್ತಡ, ಇನ್ನೊಂದು ವಾರ ಆಗುತ್ತೆ. ಸಪೋಸ್ ಏನೋ ಆಯಿತು, ನೀವಿಲ್ಲ, ನೀವು ಹೇಳಬೇಕು ಅಂತ ಅಂದ್ಕೊಂಡಿದ್ದ ಅಂಶ ಹಾಗೆ ಉಳಿದೋಯ್ತು. ಆ ಲಾಭ ಅವ್ರಿಗೆ ತಲುಪದೆ ಹೋಯ್ತು ಮನೆಯವ್ರಿಗೆ. ನಾನೇನೋ ಕತೆ ಹೇಳ್ತಾ ಇಲ್ಲ, ನಾನು ಏನೋ ಹಿಂಗೆ ಆಗ್ಬಿಡುತ್ತೆ, ಏನೋ ಕತೆ ಹೇಳ್ತಿಲ್ಲ. 78,000 ಕೋಟಿ ನೀವೇ ನೋಡ್ತಾ ಇದ್ದೀರಾ ಬ್ಯಾಂಕುಗಳಲ್ಲಿ ಉಳ್ಕೊಂಡಿದೆ, 14,000 ಕೋಟಿ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಉಳ್ಕೊಂಡಿದೆ ಅನ್ಕ್ಲೈಮ್ಡ್. ನಿಮ್ಮದೇ ಹಣ ನಿಮ್ಮ ಕುಟುಂಬದವ್ರು ತಗೊಳಕ್ಕಾಗ್ತಾ ಇಲ್ಲ. ಯಾಕೆ? ಮಾಹಿತಿ ಕೊರತೆ ಇಲ್ಲ. ಈ ಮಾಹಿತಿನ ನೀವೇನು ಹೆಣಗಬೇಕಾಗಿಲ್ಲ, ತಿಣಗಬೇಕಾಗಿಲ್ಲ, ಎಲ್ಲ ನಿಮ್ಮ ಹತ್ರ ಅವೈಲೇಬಲ್ ಇದೆ. 2 ನಿಮಿಷದಲ್ಲಿ ನೀವೆಲ್ಲ ಒಂದು ಕಡೆ ದಾಖಲಿಸಿಟ್ಟು ಎನ್ವಲಪ್ಪು ಹೆಂಡತಿಗೋ, ಮಗನಿಗೋ, ಅಕ್ಕನಿಗೋ, ತಂಗಿಗೋ, ಅಮ್ಮನಿಗೋ, ಅಪ್ಪನಿಗೋ ಹೇಳ್ಬಿಟ್ಟು ಇಂಥ ಕಡೆ ಇಟ್ಟಿದ್ದೀನಿ, ನಾನು ಅಕಸ್ಮಾತ್ ಏನಾದ್ರೆ ಇದನ್ನ ನೀವು ಯೂಸ್ ಮಾಡಿ ಈ ಥರ ಇದೆ, ಇಷ್ಟು ಕೆಲಸ ಮಾಡಿದರೆ ಆಗೋಗ್ಬಿಟ್ಟಿರೋದಲ್ವಾ.
ಇಷ್ಟೇ ನಾವು ಮಾಡಬೇಕಾದ್ದು. ಇದನ್ನ 2 ನಿಮಿಷದಲ್ಲಿ ಆಗೋದನ್ನ ನಾವು ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತೀವಿ ಅಥವಾ ನೆಗ್ಲೆಕ್ಟ್. ಅದೇನು ಮಹಾ ಅಂತ, ಅದೇನು ಮಹಾ ಅನ್ನೋದು ದೊಡ್ಡ ಮಟ್ಟದ ಒಂದು ಹೊಡೆತನ ಮುಂದಿನ ದಿನಗಳಲ್ಲಿ ಕೊಡುವ ಸಾಧ್ಯತೆಗಳಿವೆ. ಹೌದು. ಬಟ್ ಈಗಿನ ಜನರೇಷನ್ ಸರ್, ಯಾವುದೊಂದು ಫಾರ್ ಎಕ್ಸಾಂಪಲ್ ಪಾಸ್ವರ್ಡ್ ಆಗಿರ್ಬೋದು, ಅಥವಾ ನಾವು ಒಂದು ಕೂಡಿಟ್ಟಂತ ಹಣ ಆಗಿರ್ಬೋದು, ಅಥವಾ SIP ನೋ ಮ್ಯೂಚುವಲ್ ಫಂಡು, ಯಾರಿಗೂ ಗೊತ್ತಾಗಬಾರ್ದು, ನಾನು ಯಾರಿಗೂ ಹೇಳಲ್ಲ, ಪೇರೆಂಟ್ಸ್ಗೂ ಹೇಳಲ್ಲ, ಅದು ನನ್ನ ದುಡ್ಡು ಅನ್ನೋ ಮನಸ್ಥಿತಿ. ವೆರಿ ಗುಡ್, ವೆರಿ ಗುಡ್. ಅದಕ್ಕೆ ಅಷ್ಟೊಂದು ದುಡ್ಡುಗಳೆಲ್ಲ ಇವಾಗ ಹೋಗಿ ಅಲ್ಲೆಲ್ಲ ಉಳ್ಕೊಂಡಿರೋದು. ನಾನು ಹೇಳ್ತೀನಿ, ಇವತ್ತು ತೀರಾ ವೈಯಕ್ತಿಕ ಯಾವ ತೀರಾ ವೈಯಕ್ತಿಕ, ನೀವು ನಮ್ಮ ತೀರಾ ಹತ್ರ ಇರೋರು, ನೀವು ನನ್ನ ಸಹೋದರಿ, ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ. ಆದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲದೆಲ್ಲ ಹಾಕೊಂಡಿರ್ತೀನಿ, ಇಡೀ ಜಗತ್ತಿಗೆ ನಾನು ಯಾರು ಅಂತ ಗೊತ್ತಿರುತ್ತೆ. ಕರೆಕ್ಟ್. ಸ್ವಂತ ಅಕ್ಕ ತಂಗಿ ಅಣ್ಣ ತಮ್ಮ ಹತ್ರ ರಿಲೇಷನ್ಶಿಪ್ಗಳು ಚೆನ್ನಾಗಿ ಇಟ್ಕೊಳ್ಳಲ್ಲ. ಇದು ಯಾಕೆ ಮಾಡ್ತೀರಿ ಈ ರೀತಿ? ಅದು ಮಾಡಿದ್ದು ಆಮೇಲೆ ನಿಮ್ಗೆ ಹಂಬಲ ಇದೆ, ನನ್ನ ಫೋಟೋ 10 ಜನ ನೋಡ್ಲಿ, ನಾನು ಟ್ರಿಪ್ಗೆ ಬಂದಿದ್ದು 100 ಜನ ನೋಡ್ಲಿ, 100 ಲೈಕ್ ಬಂತು, 200 ಲೈಕ್ ಬಂತು, ಇಷ್ಟಪಡ್ತೀರಾ? ತಪ್ಪು ಅಂತ ನಾನು ಹೇಳೋದಿಲ್ಲ. ಇವತ್ತು ಸಮಾಜ ಹಂಗೆ ನಡೀತಿದೆ, ಹಾಗಾಗಿ ನಿಮ್ಮ ಸಂತೋಷ, ಅದನ್ನ ನಾನು ಮಾಡಬೇಡಿ ಅನ್ನೋದಕ್ಕೆ ನಾನು ಯಾರು ಅಲ್ಲ. ನಿಮ್ಮ ಸಂತೋಷ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಮ ಜವಾಬ್ದಾರಿ ಇದನ್ನು ಮಾಡಿ ಇಡಿ. ಯಾರೋ ಒಬ್ರು, ಈಗ ಸರ್ಕಾರಕ್ಕೆ ಯಾಕೆ ಬಿಟ್ಟು ಹೋಗ್ತೀರಿ? ಅದನ್ನ ಬ್ಯಾಂಕುಗಳಿಗೆ ಯಾಕೆ ಬಿಟ್ಟು ಹೋಗ್ತೀರಿ? ನೀವು ಮಾಡಿದ್ದೇ ಆದರೆ ಅದನ್ನ ಯಾರು ಬೇಡ, ನೀವು ನಿಮ್ಮ ಕುಟುಂಬಕ್ಕೆ ಬರೀಬೇಕು ಅಂತೇನಿಲ್ಲ. ಯಾರು ಸದ್ಗುರು ಟ್ರಸ್ಟಿಗೆ ಬರ್ದೋಗಿ, ಈಶಾ ಫೌಂಡೇಶನ್ಗೆ ಬರ್ದೋಗಿ, ಒಳ್ಳೆ ಕಾರ್ಯಕ್ಕೆ ಇದೇ ಅದೇ ಅಂತಿಲ್ಲ, ನೀವು ಯಾವುದೋ ಒಳ್ಳೆ ಕಾರ್ಯಕ್ಕೆ ನೀವು ಅದನ್ನು ನಾಮಿನಿ ಮಾಡ್ಬೋದಲ್ಲ, ಮಾಡಿಟ್ಟು ಹೋಗ್ಬೋದಲ್ಲ. ಅಷ್ಟೇ ನಾನು ಹೇಳೋದು. ಈ ಡಾಕ್ಯುಮೆಂಟ್ಗಳಿಗೆಲ್ಲ ನೀವು ಹೆಚ್ಚಿನ ಸಮಯ ಹೇಳಿದಿಲ್ಲ. ಆಕ್ಷನ್ ವಿತೌಟ್ ಡಿಲೇ ಇಸ್ ದ ಸೋಲ್ ಆಫ್ ಎಫಿಷಿಯನ್ಸಿ ಅಂತ ಒಂದು ಇಂಗ್ಲೀಷ್ ಹೇಳುತ್ತೆ. ಅಂದುಕೊಂಡಿದ್ದನ್ನ ಅಂದುಕೊಂಡ ತಕ್ಷಣ ಮಾಡಿ ಮುಗಿಸ್ಬೇಕು. ನಮ್ಮ ಕನ್ನಡದಲ್ಲಿ ಅದೇ ಹೇಳ್ತಾರೆ, ಅದೇ ಕೈಲಿ ಮಾಡು ಅಂತ. ನಮ್ಮ ಅಮ್ಮಂದ್ರೆ ಹೇಳ್ತಿದ್ರು ಅಲ್ವಾ, ಆ ಕೈಲೇ ಮಾಡಿ ಮುಗಿಸ್ಬಿಡು ಅಂತ ಹೇಳೋರು. ಅಂದ್ರೆ ಪೋಸ್ಟ್ಪೋನ್ ಮಾಡಬೇಡ ಅಂತ, ಅಷ್ಟೇ ಅರ್ಥ. ಸೊ ಹಾಗಾಗಿ ಎಲ್ಲ ಸರಳವಾದ್ದೇ, ಅದರಲ್ಲಿ ಯಾವುದು ಬ್ರಹ್ಮಜ್ಞಾನ ಏನು ನಾನು ಕೊಡ್ತಾ ಇಲ್ಲ, ಎಲ್ಲವೂ ತಿಳಿದಿರುವಂಥದ್ದೇ. ಆದರೆ ಜನ ಮಾಡದೇ ಇರೋವಂಥದ್ದು, ನೆಗ್ಲೆಕ್ಟ್ ಮಾಡಿರೋವಂಥದ್ದು. ನಂಗೆ ಗೊತ್ತು, ಹೌದು ನಿಮಗೆ ಗೊತ್ತು, ಆದರೆ ನೀವು ಮಾಡ್ತಾ ಇಲ್ಲ. ಅದನ್ನ ಚುಚ್ಚೋ ಕೆಲಸ ಮಾಡಿದ್ದೀನಿ ಅಷ್ಟೇ. ಓಕೆ. ಬಟ್ ಈಗ ಡಾಕ್ಯುಮೆಂಟ್ ನಾವು ಮಾಡ್ತೀವಿ ಅಂತಂದ್ರೆ ಸರ್, ಯಾವುದಕ್ಕೆ ನೀವು ಪ್ರಿಫರೆನ್ಸ್ ಕೊಡ್ತೀರಾ? ಡಿಜಿಟಲ್ ಅಥವಾ ಫಿಸಿಕಲ್? ಎಲ್ಲ ಡಿಜಿಟಲ್ ಇಡೋದು ಇವತ್ತು ನಾರ್ಮ್, ಅದು ಮಾಡಲೇಬೇಕು. ಇನ್ನೊಂದು ಫಿಸಿಕಲ್, ಒಂದು ಕಾಪಿನ ನಿಮ್ಗೆ ತೀರಾ ಹತ್ತಿರದ ಲಾಯರ್ಗಳಿರ್ಬೋದು ಅಥವಾ ನಿಮ್ಮ ಮನೆ ಕುಟುಂಬಸ್ಥರಿರ್ಬೋದು, ಯಾವುದೇ ಆಯ್ತು, 2 ಕಾಪಿ, ಒಂದು ಕಾಪಿ ಮನೇಲಿ ಇಟ್ಬಿಡಿ. ಇಂಥ ಕಡೆ ಇದೆ ಅನ್ನೋದು ಮನೆಯಲ್ಲಿ ಯಾರು ನಿಮಗೆ ಅತ್ಯಂತ ಪ್ರೀತಿ ಪಾತ್ರ ಇರ್ತಾರೆ ಅವ್ರಿಗೆ ತಿಳಿದಿರಬೇಕು. ಇನ್ನೊಂದು, ನಿಮ್ಮಲ್ಲಿ ಹೆಚ್ಚಿನ ಒಂದು ಹಣ ಮತ್ತೆ ಆಸ್ತಿ ಪಾಸ್ತಿಗಳೆಲ್ಲ ಇದ್ದ ಸಮಯದಲ್ಲಿ ಒಂದು ಕಾಪಿ ಶುಡ್ ಬಿ ವಿತ್ ಯುವರ್ ಲಾಯರ್. ಓಕೆ ಓಕೆ. ಡಿಜಿಟಲ್ ಇಸ್ ಮಸ್ಟ್ ಇರಬೇಕು. ಒರಿಜಿನಲ್ ಬ್ಯಾಂಕ್ ಲಾಕರಲ್ಲೋ ಎಲ್ಲೋ ಇಟ್ಬಿಟ್ಟು ಅದ್ರದ್ದು ಕಾಪಿ 2 ಕಾಪಿ ಮಾಡಿ, ಒಂದು ಲಾಯರ್ ಬಳಿ ಅಥವಾ ನಿಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಬಳಿ, ಅಥವಾ ಮತ್ತೆ ಇನ್ನೊಂದು ಕಾಪಿ ನಿಮ್ಮ ಮನೆಯಲ್ಲಿ ಕುಟುಂಬದ ಬಳಿ ಇಡಬೇಕು. ಒರಿಜಿನಲ್ ಎಲ್ಲ ಶುಡ್ ಬಿ ಕೆಪ್ಟ್ ಇನ್ ಲಾಕರ್, ಸೇಫ್. ಓಕೆ. ಬಟ್ ನಮ್ಮ ಈ ಒಂದು ಫೋಲ್ಡರ್ನ ಎಷ್ಟು ಟೈಮಿಗೆ ಒಮ್ಮೆ ಅಪ್ಡೇಟ್ ಮಾಡಬೇಕು ಸರ್? ಅದು ವರ್ಷಕ್ಕೊಮ್ಮೆ, ಅಥವಾ ನಾನು ಇದನ್ನು ಹೀಗೆ ಹೇಳ್ಬೋದು, ಕನಿಷ್ಠ ವರ್ಷಕ್ಕೊಮ್ಮೆ ನೀವು ಅದನ್ನು ಪರಾಮರ್ಶೆ ಮಾಡಬೇಕು. ಪರಾಮರ್ಶಿಸಿ ಏನಾದರೂ ಬದಲಾವಣೆಗಳಾಗಿದೆಯಾ ಅಂತ ಮಾಡಬೇಕು. ಕೆಲವೊಮ್ಮೆ ಕೆಲವರ ಬದುಕು ತುಂಬ ಡೈನಮಿಕ್ ಆಗಿರ್ತದೆ. 3 ತಿಂಗಳಲ್ಲೇ ಏನೇನೋ ಬದಲಾವಣೆಗಳಾಗಿರುತ್ತೆ. ಈ ಆಸ್ತಿ ಮಾರಿರ್ತಾರೆ, ಇನ್ನೊಂದು ಯಾವುದೋ ಕೊಂಡ್ಕೊಂಡಿರ್ತಾರೆ, ಏನೋ ಆಗಿರುತ್ತೆ, ಈ ಯಾವುದೋ ಶೇರ್ ಸರ್ಟಿಫಿಕೇಟ್ ಇರುತ್ತೆ, ಆ ಶೇರ್ನ ಮಾರಿರ್ತಾರೆ, ಇನ್ನೊಂದೆಲ್ಲೋ ಹೂಡಿಕೆ ಮಾಡಿರ್ತಾರೆ. ಸೊ ಅದನ್ನ ನಿಮ್ದು ಯಾವಾಗ ನಿಮ್ಮ ಇದರಲ್ಲಿ ಬದಲಾವಣೆ ಆಗುತ್ತೆ, ಯು ಆರ್ ದ ಬೆಸ್ಟ್ ಜಡ್ಜ್, ನಿಮಗೆ ಗೊತ್ತಿದೆ. ಅದನ್ನ ಅವಾಗವಾಗಲೇ ಹೇಳಿದಲ್ಲ, ಅದೇ ಕೈಲಿ ಅಪ್ಡೇಟ್ ಮಾಡ್ತಾ ಹೋಗ್ಬೇಕು. ಬಟ್ ಈಗ ಎಲ್ಲರೂ ಒಂದು ಕ್ವಶನ್ ಬರ್ಬೋದು ಸರ್, ವಿಲ್ ಇರುತ್ತಲ್ವಾ, ಸೊ ಎಲ್ಲ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಡೆತ್ ಫೋಲ್ಡರ್ಗೂ ವಿಲ್ಗೂ ಏನು ಡಿಫ್ರೆನ್ಸ್? ವಿಲ್ಲಲ್ಲಿ ನೀವೆಲ್ಲ ಬರೆದಿಡಕ್ಕೆ ಆಗೋದಿಲ್ಲಲ್ಲ, ಒಂದಷ್ಟು ಅಂಶಗಳನ್ನ ಬರೀತೀರಿ. ಬಟ್ ನಾನು ಹೇಳಿದ್ದು ನಿಮಗೆ ವೈಯಕ್ತಿಕ ದಾಖಲೆಗಳು ಅಂಥವನ್ನೇನೋ ಬರೆದಿರ್ತೀರಿ. ಆಮೇಲೆ ನಿಮ್ಮದು ಸ್ಥಿರಾಸ್ತಿಗಳೇನಿರುತ್ತೆ, ಪ್ರಾಪರ್ಟೀಸ್ ಇರುತ್ತೆ, ಅದ್ರ ಬಗ್ಗೆ ಬರೆದಿರ್ತೀರಿ. ನಿಮ್ಮದು ಷೇರು ಮಾರುಕಟ್ಟೆಯಲ್ಲಿ ಆಗುವಂಥದ್ದನ್ನ ಏನು ಮಾಡಿರ್ತೀರಿ, ನೀವು ಯಾವ ಸಮಯದಲ್ಲಿ, ವರ್ಷಕ್ಕೊಂದ್ಸರಿ ನಿಮ್ಮದು ಇದಾಗ್ತಿರುತ್ತೆ, ರಿನ್ಯೂ ಆಗ್ತಿರುತ್ತೆ. ಹೆಲ್ತ್ ಇರ್ಬೋದು, ಟರ್ಮ್ ಇರ್ಬೋದು, ಎಲ್ಲದನ್ನು ಹೆಂಗೆ ಅಲ್ಲಿ ನೀವು ಇದು ಮಾಡ್ತೀರಿ. ನೀವೇನೋ ಆಸ್ತಿಗೆ ಸಂಬಂಧಪಟ್ಟದ್ದು ಒಂದೇ ಒಂದಾದರೆ ಆಗೋಗ್ಬಿಡುತ್ತೆ, ಅರ್ಥ ಆಯ್ತಾ? ನಿಮ್ಮ ಮೆಡಿಕಲಿಗೆ ಸಂಬಂಧಪಟ್ಟದ್ದು, ನಿಮ್ಮ ಎಂಪ್ಲಾಯ್ಮೆಂಟಿಗೆ ಸಂಬಂಧಪಟ್ಟದ್ದು, ಅದರಲ್ಲಿ ಎಂತೆಂಥದ್ದು ಬರುತ್ತೆ ಅನ್ನೋದಕ್ಕೆ ನಾನು ಒಂದು ಉದಾಹರಣೆ ಹೇಳ್ತೀನಿ. ಎಲ್ಲ ವಿಲ್ಲಲ್ಲೇ ಆಗಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ನನ್ನ ಕ್ಲೈಂಟ್ ಒಬ್ಬರು 75-76, ಓಕೆ, ಅವರು ಎಲ್ಲ ಡಾಕ್ಯುಮೆಂಟ್ನು ಲಾಕ್ ಆ್ಯಂಡ್ ಕೀಲ್ ಇಟ್ಬಿಟ್ಟಿದ್ದಾರೆ. ಇಲ್ಲಿ ಬ್ಯಾಂಕಲ್ಲಿ, ಅದ್ಭುತ. ವಾಕ್ ಹೋಗಿದ್ದಾರೆ, ಏನೋ ಆಗಿದೆ, ಎಡವಿದ್ದಾರೆ, ಬಿದ್ದಿದ್ದಾರೆ, ಈಸ್ ನೋ ಮೋರ್. ನಮ್ಮ ಜನ ಗೊತ್ತಲ್ಲ, ಅವ್ರ ಮೊಬೈಲ್ ಕಳೆದೋಗಿದೆ. ಈಗ ಆ ಮೊಬೈಲು ಆಧಾರ್ಗೆ ಲಿಂಕ್ ಆಗಿದೆ.
ಈಗ ಅವ್ರ ಮಕ್ಕಳೆಲ್ಲ ಅಮೇರಿಕಾಯಿಂದ ಇಲ್ಲಿ ಬರ್ತಾರೆ, ಬಂದಾಗ ಇಲ್ಲಿ 15 ದಿನಕ್ಕೋ ಏನೋ ಬಂದಿದ್ದಾರೆ. ಡೆತ್ ಸರ್ಟಿಫಿಕೇಟ್ ತೊಗೊಳಕ್ಕೆ ಆಧಾರ್ ಬೇಕು. ಆಧಾರು ಒರಿಜಿನಲ್ಲು ಬ್ಯಾಂಕ್ ಲಾಕರಲ್ಲಿದೆ. ಇದು ಮಾಡೋಣ ಅಂದರೆ ಇದಿಲ್ಲ. ಆಧಾರ್ ಬರೋಕ್ಕೆ OTP ಬರೋಕ್ಕೂ ಮೊಬೈಲ್ ಇಲ್ಲ. ಸರಿ, ಹೋಗಿ ಸಿಮ್ ತೊಗೊಳ್ಳೋಣ ಅಂತಂದ್ರು ವ್ಯಕ್ತಿ ಬೇಕು, ಇಲ್ಲ ಆಧಾರ್ ಬೇಕು. ಡೆತ್ ಸರ್ಟಿಫಿಕೇಟ್ ಕೊಡಿ, ನೀವು ಅಲ್ವಲ್ಲ ಯಾಕೆ ಕೊಡ್ಲಿ ನಿಮಗೆ ಅಂತ ಕೇಳ್ತಾರೆ. ಸಿಮ್ಮು ಕೊಡೋದಿಲ್ಲ. ಇಂಥ ಸಮಯದಲ್ಲಿ ಏನಾಗಬೇಕು? ಸಣ್ಣದು ಇದನ್ನು ನೀವು ವಿಲ್ಲಲ್ಲಿ ಬರೆದಿಡೋಕ್ಕಾಗತ್ತಾ? ಇಲ್ಲ. ನೋಡಿ, ಇಲ್ಲೊಂದು ಅಂಶ ಹೇಳ್ತೀನಿ. ನೀವು ಅದಕ್ಕೆ ಹೇಳಿದ್ದು, ಎಲ್ಲರೂ 99 ಜನ ಈ ವಿಡಿಯೋ ನೋಡ್ತಿರೋರು ಏನು ಮಾಡಿರ್ತಾರೆ, ಮೊಬೈಲ್ನ 99 ಅಲ್ಲ 100 ಮೊಬೈಲ್ನ ಆಧಾರಿಗೆ ಲಿಂಕ್ ಮಾಡಿರ್ತಾರೆ. ಅದ್ರ ಜೊತೆಗೆ ನೀವು ಇಮೇಲ್ನು ಲಿಂಕ್ ಮಾಡ್ಬೋದು. ಅದು ನಿಮಗೆ ಗೊತ್ತಾ? ಇಮೇಲ್ ಲಿಂಕ್ ಮಾಡಿ, ನಾನು ಹೇಳ್ದಂಗೆ ಈ ಫೋಲ್ಡರ್ನ ಇಮೇಲ್ ನಂದಿದ್ದು ಇದು ಪಾಸ್ವರ್ಡ್ ಅಂತ ಒಂದು ಕಡೆ ನೀವು ಬರೆದಿಟ್ಟಿದ್ರೆ ಇಮೇಲ್ಗೆ ಪಾಸ್ವರ್ಡ್ ಬಂದಿರೋದು. ಆಯ್ತಾ? ಇದಾಗಿದೆ ನಂದು, ಇನ್ನೊಂದು ಕಾಪಿ ಬೇಕು ಅಂತ ಹೇಳಿ ನೀವು ಅಲ್ಲಿ ಹೋಗ್ಬಿಟ್ಟು ಹಾಕಿ ಇನ್ನೊಂದು ಕಾಪಿ ತಗೋಬೋದಾಗಿತ್ತು. ಏನು ಬೇಕಾದರೂ ಮಾಡ್ಬೋದಾಗಿತ್ತು. ಹೀಗಾಗಿದೆ ಅಂತೇಳಿ. ಸೊ ಇದು ಇವಾಗ ಸಾಲ್ವ್ ಆಗೋದಂತಲ್ಲ, ಸಾಲ್ವ್ ಆಗುತ್ತೆ. ತಿರ್ಗೋಗ್ಬೇಕು, ಬ್ಯಾಂಕಲ್ಲಿ ಹೋಗ್ಬೇಕು, ನನ್ನ ತಂದೆ ಹಿಂಗೆ ಹೋಗ್ಬಿಟ್ಟಿದ್ದಾರೆ ಅಂತ ಹೋಗಿ ಅಫಿಡವಿಟ್ಗಳು ತರಬೇಕು, ಕೋರ್ಟ್ ಮುಂದೆ ಹೋಗ್ಬೇಕು, ಇಲ್ಲ ಈ ಥರ ಆಗಿದೆ, ಏನೂ ಸಿಗ್ತಾ ಇಲ್ಲ ಅಂತ. ಯು ಹ್ಯಾವ್ ಟು ಪ್ರೂವ್ ದ ಇದು ರಿಲೇಶನ್ಶಿಪ್ಪು. ಎಷ್ಟು ಟೈಮ್ ತಗೊಳುತ್ತೆ ಸರ್? ಚಿಟಿಕೆಲ್ ಆಗೋವಂಥದ್ದಕ್ಕೆ ಅದು ಹೇಳ್ತಾರೆ ಕನ್ನಡದಲ್ಲಿ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತ. ಹಾಗಾಗುತ್ತೆ. ಸೊ ಈ ಥರದ್ದು ಸಣ್ಣ ಸಣ್ಣ ಅಂಶಗಳು. ಇದು ನಾನು ಆಗಲೇ ನಿಮಗೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಹೇಳಿದೆ, ಯಾರೋ ಮಾಡಿಟ್ಟಿದ್ರು. ಇನ್ನೊಂದು ಹೇಳ್ತೀನಿ, ಇದೇ ಥರ PFದು. ಕರೆಕ್ಟ್. ನೀವು ಕೆಲಸ ಮಾಡ್ತಿರ್ತೀರಿ, ನಿಮ್ಮದು ಅದರದ್ದು ನಂಬರ್ಗಳೇ ಗೊತ್ತಿಲ್ಲ ಅಂತಂದರೆ, ಅದಕ್ಕೆ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಂದರೆ ನಿಮ್ಮದು PF ಇದೆ, ಎಷ್ಟು ಹಣ ಅದಕ್ಕೆ ಹೋಗ್ತಾ ಇದೆ ಮಂತ್ಲಿ, ಅದೇನು ಗೊತ್ತಿಲ್ಲ ಅಂದರೆ ಏನು ಮಾಡ್ತೀರಿ ನೀವು? ಇದರಲ್ಲಿ ಏನೆಲ್ಲ ನಮೂದನೆ ಮಾಡ್ತೀರಿ ವಿಲ್ಲಲ್ಲಿ? ಜನ ಸಾಮಾನ್ಯವಾಗಿ ಹೇಳ್ತೀನಿ, ವಿಲ್ ಅಂದರೆ ಏನು ಗೊತ್ತಾ? ಒಂದು ಮನೆ ಇದೆ, ಏನೋ ಒಂಚೂರು ಬ್ಯಾಂಕಲ್ಲಿ ಒಂದು ಬ್ಯಾಲೆನ್ಸ್ ಎಷ್ಟೋ ಒಂದು FD ಏನೋ ಇಟ್ಟಿರ್ತೀನಿ, ಇದು ನನ್ನ ನಂತರ ನನ್ನ ಮಗನಿಗೆ ಸೇರಬೇಕು, ನನ್ನ ಮಗಳಿಗೆ ಸೇರಬೇಕು, ಇಷ್ಟೇ. ಇನ್ನೇನು ಮಾಡ್ತೀರಾ ವಿಲ್ ಅಂದರೆ? ನೀವು ಅದರಲ್ಲಿ ಏನು ಮಾಡ್ತೀರಿ? ವಿಲ್ಲಲ್ಲಿ ವಿಸ್ತೃತವಾಗಿ ಸಣ್ಣ ಪುಟ್ಟ ಅಂಶಗಳನ್ನು ನೀವು ಅಲ್ಲಿ ಮಾಡೋಕ್ಕಾಗಲ್ಲ. ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ಇಟ್ಸ್ ಡೈನಮಿಕ್ ಇನ್ ನೇಚರ್, ಇಟ್ಸ್ ನಾಟ್ ಎ ಸ್ಟ್ಯಾಟಿಕ್. ನೀವೇನೋ ಮನೆ ತೊಗೊಂಡಿದ್ದೀರಾ, 30 ವರ್ಷ ಆದರೂ ಮಾರಲ್ಲ, ನಾನು ಇದೇ ಮನೇಲಿ ಇರ್ತೀನಿ, ನನ್ನ ನಂತರ ನನ್ನ ಮಕ್ಳಿಗೆ ಹೋಗ್ಬೇಕು, ಚೇಂಜಸ್ ಇಲ್ಲ, ಯು ಕ್ಯಾನ್ ಮೆನ್ಷನ್ ಇಟ್. ಸೊ ಡೈನಮಿಕ್ ಇನ್ ನೇಚರ್. ಎಷ್ಟೊಂದು ನಿಮ್ಮ ಮ್ಯೂಚುವಲ್ ಫಂಡ್ ಯಾವುದೋ ತಗೊಂಡಿರ್ತೀರ, ಮಾರಿರ್ತೀರ, ಏನೋ ಆಗಿರುತ್ತೆ. ಯಾವ್ಯಾವುದನ್ನ ಅಂತ ನೀವು ಅಲ್ಲಿ ಮೆನ್ಷನ್ ಮಾಡ್ತೀರಿ? 1-2 ಅಂಶ ಆದರೆ ಮೆನ್ಷನ್ ಮಾಡ್ಬೋದು. ನಿಮ್ಮ ಮೆಡಿಕಲ್ ಸಂಬಂಧಪಟ್ಟ ಫೋಲ್ಡರು, ಮೆಡಿಕಲ್ ಸಂಬಂಧಪಟ್ಟ ದಾಖಲೆಗಳನ್ನ ಅಲ್ಲೆಲ್ಲಿ ಇಡ್ತೀರಿ ಅಲ್ವಾ? ಹಾಗೆ 10 ಅಂಶಗಳು. ಆ ಪುಸ್ತಕನ ನೀವು ಓದ್ತಾ ಹೋದಾಗ, ಐ ನೋ ಯು ಆರ್ ಆಲ್ರೆಡಿ ರೆಡ್ ಇಟ್. ಸೊ ಅದನ್ನು ನೀವು ನೋಡಿದಾಗ ಅದರಲ್ಲಿ ಗೊತ್ತಾಗುತ್ತೆ ಎಷ್ಟೊಂದು ಅಂಶಗಳು. ವಿಲ್ ಅಂತ ಹೇಳ್ತೀವಿ, ಅದನ್ನು ಇನ್ನೊಂದು ನಿಮ್ಗೆ ಹೇಳ್ಬಿಡ್ತೀನಿ ಚೈತ್ರ ಅವರೇ, ವಿಲ್ಲು ಕೂಡ ನಮ್ಮ ಜನ ಮಾಡ್ತಾ ಇಲ್ಲ. ಎಷ್ಟು ಜನ ಮಾಡ್ತಾರೆ? ಕರೆಕ್ಟ್. ಜನ ವಿಲ್ಲು ಕೂಡ ಮಾಡ್ತಾ ಇಲ್ಲ. ಅದಕ್ಕೆ ಹೇಳೋದು, ಸಂಬಂಧಗಳು ಆ ನಂತರ ಹಳಸ್ಕೊಳ್ತವೆ. ಓದೋರು ಹೋದ್ರು, ಇಲ್ಲಿ ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿ ಅವ್ರಗಳ ಮಧ್ಯೆನೇ ಹೋರಾಟ, ನನಗೆ ಸೇರಬೇಕು, ಇದು ಮಾಡಬೇಕು, ಮನಸ್ತಾಪಗಳು, ಒಬ್ರ ಮುಖ ಒಬ್ರು ನೋಡ್ಕೊಳಕ್ಕಾಗದಂಥ ಪರಿಸ್ಥಿತಿಗಳು ಬರುತ್ತೆ. ಹೀಗಾಗಿ ಇವುಗಳನ್ನೆಲ್ಲದನ್ನು ನೀವು ಅವಾಯ್ಡ್ ಮಾಡಬೇಕು. ಒಂದು ಉತ್ತಮವಾದ ಸಂಬಂಧ, ರಿಲೇಷನ್ಶಿಪ್ ಉಳಿಸ್ಕೋಬೇಕು ಅಂದರೆ ಡೆತ್ ಫೋಲ್ಡರ್ ತಯಾರು ಮಾಡಲೇಬೇಕು. ಪುಸ್ತಕ ತಗೊಂಡು ಓದೋದ್ರಿಂದ ನಾನು ಮೊದಲೇ ಹೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನನಗೆ ನೀವು ಮಾಡೋ ಅನುಕೂಲಕ್ಕಿಂತ ನಿಮಗೆ ನೀವು ಮಾಡ್ಕೊಳ್ಳೋ ಅನುಕೂಲ ಜಾಸ್ತಿ. ದಯವಿಟ್ಟು ಓದಿ ಪುಸ್ತಕ. ಸರ್, ನಿಮ್ಮ ಅನುಭವದ ಪ್ರಕಾರ ಒಂದು ದಾಖಲೆ ಅಥವಾ ಒಂದಷ್ಟು ದಾಖಲೆಗಳನ್ನ ನಾವು ಉಳಿಸ್ಕೊಂಡಿರಲ್ಲ ಅಂತಂದ್ರೆ ಅದು ಯಾವ್ಯಾವ ದಾಖಲೆಗಳು ಅಂತ ಬರುತ್ತೆ ಸರ್? ಮೇಜರ್ ಆಗಿ ಅದು ಸಣ್ಣದಾಗಿರ್ಬೋದು ಅಥವಾ ದೊಡ್ಡ ವಿಚಾರ ಆಗಿರ್ಬೋದು, ನಿಮ್ಮ ಅನುಭವದ ಪ್ರಕಾರ? ನನ್ನ ಅನುಭವದ ಪ್ರಕಾರ ಬಹಳ ಜನ, ಅದು ಎಲ್ರಿಗೂ ಆಗೋದಿಲ್ಲ, ಯಾರ್ಯಾರಿಗಾಗಿರುತ್ತೆ, ಹೆಸರು ಬದಲಾವಣೆ ಮಾಡ್ಕೋತಾರೆ, ನೇಮ್ ಚೇಂಜ್. ಅದ್ರ ಬಗ್ಗೆ ಗಮನನೇ ಇಲ್ಲ ನಮ್ಮ ಜನಕ್ಕೆ. ನೀವು ಅದನ್ನ ಹೋಗಿರ್ತೀರಾ, ಪೇಪರಲ್ಲಿ ಕೊಟ್ಟಿರ್ತೀರಾ, ನೇಮ್ ಚೇಂಜಸ್ ಆಗಿದೆ ಇದು ಅಂತ ಹೇಳಿ. ನಿಮ್ದು ಒಂದು ಇದು ಏನ್ ಹೇಳ್ತಾರೆ, ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಅಲ್ಲಿ ಅಲ್ಲೆಲ್ಲ ಒಂದೇನೋ ಹೆಸರು ಇರುತ್ತೆ, ನಿಮ್ದು ಹೊಸ ಹೆಸರು ಆಧಾರಲ್ಲಿ ಒಂದು ಹೆಸರು ಬಂದಿರುತ್ತೆ. ಅದು ನಾರ್ಮಲ್ ಟೈಮಲ್ಲಿ ನಿಮ್ಗೆ ಏನು ಗೊತ್ತೇ ಆಗೋದಿಲ್ಲ. ನೀವು ಯಾವಾಗ ಆ ಪ್ರಾಪರ್ಟಿ ಮಾರಬೇಕು ಅಂತ ಹೋಗ್ತೀರಿ ಅವಾಗ ಅದು ಗೊತ್ತಾಗುತ್ತೆ, ಇಲ್ಲೊಂದು ಹೆಸರು ಇದೆ, ಅಲ್ಲೊಂದು ಹೆಸರು ಇದೆ ಅಂತ. ಸೊ ಆಗ ನಿಮ್ದು ಆ ಪೇಪರ್ ಕಟ್ಟಿಂಗ್ ಇರ್ಬೋದು, ಎಲ್ಲ ಜನ ಅದನ್ನ ತೂರ್ ಬಿಡ್ತಾರೆ. ಅವತ್ತಿಗೆ ಮಾಡಿರ್ತಾರ ಪಾಪ, ಅದನ್ನ ಸಂರಕ್ಷಿಸಿ ಇಟ್ಟಿರೋದಿಲ್ಲ. ಹಾಗಾಗಿ ಇದೊಂದು ಕಾಮನ್ ಎರರ್ ಜನ ಮಾಡೋದು ಇದು. ಇನ್ನೊಂದು ಅತ್ಯಂತ ಪ್ರಮುಖವಾದ ಎರರ್ಗಳು ಅಂತ ಹೇಳಿದ್ರೆ, ಅದು PF ಇರ್ಬೋದು, ನಿಮ್ದು ESI ಇರ್ಬೋದು, ಅಥವಾ ನಿಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ ಇರ್ಬೋದು, ಎಲ್ಲದರಲ್ಲೂ ಅಷ್ಟೇ ಅಕ್ಷರ ಒಂದು, ನಿಮ್ಮ ಹೆಸರಲ್ಲಿ ಒಂದು ಅಕ್ಷರ ಆ ಕಡೆ ಈ ಕಡೆ ಆಗ್ಬಿಟ್ಟಿರುತ್ತೆ. ಈ ಥರದ್ದು ಕೂಡ ಬಹಳ ಇಂಪಾರ್ಟೆಂಟು. ಅದು ಯಾವಾಗ ಅಂದರೆ ನಮ್ಗೆ ಯಾವಾಗಲೂ ಗೊತ್ತಾಗೋದಿಲ್ಲ. ನಿಮ್ಮ ಹೆಸರಲ್ಲಿ ಒಂದು, ನಿಮ್ಮ ತಂದೆ ತಾಯಿ ಹೆಸರಲ್ಲಿ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ತಂದೆ ಹೆಸರು ಒಂದು ಸಣ್ಣ ಅಕ್ಷರ ರಾಮಶೇಷ ಅನ್ನೋದು ರಮೇಶ ಅಂತ ಆಗ್ಬಿಟ್ಟಿರುತ್ತೆ. ನಿಮ್ಗೆ ಪಾಸ್ಪೋರ್ಟ್ ಕೊಡೋ ಟೈಮಲ್ಲಿ ಅದು ಸಮಸ್ಯೆ ಆಗ್ತದೆ. ನೀವು ಹೊಸದಾಗಿ ಪಾಸ್ಪೋರ್ಟ್ ಅಪ್ಲೈ ಮಾಡಕ್ ಹೋದಾಗ
ಸೊ ನಾನು ಅದಕ್ಕೆ ಹೇಳೋದು, ಯಾವಾಗ ವೇಳೆ ಇರುತ್ತೆ, ಯಾವಾಗ ನಿಮ್ಗೆ ಅದರದ್ದು ಬೆಲೆ ಗೊತ್ತಾಗುತ್ತೆ ಅಂದಾಗ, ಅದರ ಅವಶ್ಯಕತೆ ಬಿದ್ದಾಗ, ಅಲ್ಲಿ ನಾನು ಹೇಳಿರೋ ಎಲ್ಲ ಅಂಶಗಳು ಅಷ್ಟೇ. ನಾರ್ಮಲ್ ಟೈಮಲ್ಲಿ ನಿಮ್ಗೆ ಅದು ಏನೋ ಅವಶ್ಯಕತೆ ಅನ್ಸೋದೇ ಇಲ್ಲ. ಹಾಗಾಗಿ ಅದ್ಯಾಕೆ ಮಾಡಬೇಕು ಅನ್ನೋವಂಥ ಭಾವನೆ ನಮಗೆ ಬರುತ್ತೆ. ಆದರೆ ಅದು ನಿಮ್ಗೆ ಅವಶ್ಯಕತೆ ಬಿದ್ದಾಗ, ನಿಮ್ಗೆ ಅದು ವೇಳೆ ಎಷ್ಟು ಹಿಡಿಸುತ್ತೆ ಅಂದಾಗ ಅವಾಗ ನಿಮ್ಗೆ ಅನಿಸುತ್ತೆ, ಯಾಕೆ ನಾನು ಹಿಂಗೆ ಮಾಡಿದೆ, ಇಷ್ಟು ದಿನ ಖಾಲಿ ಇದ್ದೆ, ಏನೂ ಇರಲಿಲ್ಲ, ಇವಾಗ ನೀವು ಯಾವುದೋ ಒಂದು ಈ ಥರದ್ದಿದ್ದೆ, ಹಾಕ್ಬಿಡಿ, 3 ವಾರ ಆಗುತ್ತಾ, 6 ವಾರ ಆಗುತ್ತಾ, ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ, ಅದ್ರ ಪಾಡ್ಗೆ ಅದು ಬರುತ್ತೆ ಡಾಕ್ಯುಮೆಂಟು, ತಗೊಂಡು ಇಟ್ಕೊಂಡ್ಬಿಡ್ಬೋದು. ನೀವು ರೆಕ್ಟಿಫೈ ಮಾಡಿಸಿ ಇಟ್ಬಿಡಿ ಅದೇ ಕೈಯಲ್ಲಿ. ಹಾಗೆ ನೋಡ್ತಾ ಹೋದಾಗ ಬಹಳಷ್ಟು ಈ ಥರದ್ದು ಸಣ್ಣ ತೀರಾ ಸಣ್ಣ ಅಂಶ. ಇದಕ್ಕೆ ನಾನು ನಿಮ್ಗೆ ಉದಾಹರಣೆ ಹೇಳ್ತೀನಿ. ಯಾವಾಗಲೂ ನನ್ನ ಸ್ನೇಹಿತರ ಜೊತೆ ವಾಕಲ್ಲೂ ನಾನು ಅದನ್ನೇ ಹೇಳ್ತಿರ್ತೀನಿ. ನೀವು ದೊಡ್ಡ ಕಲ್ಲನ್ನ ನೋಡಿ ಎಡವಿ ಬೀಳೋದಿಲ್ಲ. ಎಲ್ರಿಗೂ ಗೊತ್ತಾಗುತ್ತೆ ಎಡವಿ ಬೀಳೋದು ಯಾವಾಗ, ನಿಮ್ಮ ಉಗುರು ಕಿತ್ಕೊಂಡು ಹೋಗುತ್ತೆ, ನಿಮಗೆ ಕಂಡೇ ಇರಲ್ಲ, ಅದು ಕಣ್ಣಿಗೆ. ನೀವು ನಡೀತಾ ಇರ್ತೀರ, ಕಾಣಲ್ಲ. ಸಣ್ಣ ಕಲ್ಲನ್ನ ಎಡವಿ ಬಿದ್ದು ಮುಗ್ಗರಿಸಿ ಮುಖ ಹೊಡ್ಕೊಳ್ಳೋದು, ಕಾಲು ಕಿತ್ಕೊಳ್ಳೋದು ಆಗೋದು ಸಣ್ಣ ಕಲ್ಲುಗಳಿಂದ. ದೊಡ್ಡ ಕಲ್ಲು ನೀವು ನೋಡಿದ್ದೀರಾ? ಯಾರು ಚಾಮುಂಡಿ ಬೆಟ್ಟನ ಯಾರನ್ನ ಎಡವಾಗ ಸಾಧ್ಯನಾ? ದೊಡ್ಡದಾಗಿದೆ. ದೊಡ್ಡ ಕಲ್ಲು ನಿಮ್ಮ ಕಣ್ಣಿಗೆ ಕಾಣತ್ತದು, ನೀವು ಎಡವಲ್ಲ. ದೊಡ್ಡ ತಪ್ಪುಗಳು ಅಂದ್ರೆ ಎಲ್ಲ ದೊಡ್ಡದು ಮಾಡಿಟ್ಟಿರ್ತೀರ, ಸಣ್ಣ ಅಂಶದಲ್ಲೇ ಎಡಬೋದು, ನೋಡೇ ಇರಲ್ಲ. ಅವ್ರ ಮನಸ್ಸು ಹೇಗೆ ಅಂದ್ರೆ, ಇಟ್ಸ್ ಅ ಸೈಕಾಲಜಿ. ನೀವೇ ನೋಡಿ ಬೇಕಾರೆ. ತಪ್ಪಿದ್ರು ನಿಮ್ಮ ತಂದೆ ಹೆಸರು ರಾಮಶೇಷ, ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ರಾಮಶೇಷ ಅಂತಾನೆ ಓದ್ಕೊಳ್ಳುತ್ತೆ, ಅಲ್ಲಿ ರಮೇಶ ಅಂತಿರುತ್ತೆ, ಒಂದು ಅಕ್ಷರ ಬಿಟ್ಟು ಹೋಗಿರುತ್ತೆ. ನಿಮಗೆ ಅದು ತಪ್ಪು ಅಂತ ನಿಮ್ಮ ಕಣ್ಣಿಗೆ ಕಾಣದೇ ಇಲ್ಲ. ಇಂಥವನ್ನ ಸೂಕ್ಷ್ಮಗಳನ್ನ, ಅತ್ಯಂತ ಸೂಕ್ಷ್ಮವಾದ ವಿಚಾರಗಳನ್ನ ಗಮನಿಸ್ಬೇಕು. ಆ ಥರದ್ದು 10 ಇರ್ತವೆ, ಒಂದೇ ಡಾಕ್ಯುಮೆಂಟ್ ಅಂತ ಹೇಳಿಲ್ಲ. ಈ ಥರದ್ದು ಸಣ್ಣದು ಆಯಾ ವ್ಯಕ್ತಿಗೆ ಸಂಬಂಧಪಟ್ಟದ್ದು. ಸಾಮಾನ್ಯವಾಗಿ ನಾನು ಕಂಡಿದ್ರಲ್ಲಿ ಆಗೋ ಎರರು, ಪ್ರಾಪರ್ಟಿಲ್ ನೇಮ್ ಅದು ಆಗುತ್ತೆ. ಹೆಸರು ಬದಲಾವಣೆ ಆಗಿದ್ರೆ, ವ್ಯಕ್ತಿ ಹೆಸರು ಬದಲಾವಣೆ ಆಗಿದ್ರೆ ಅದ್ರದ್ದು ಏನು ಇಟ್ಕೊಂಡೇ ಇರಲ್ಲ ಅವರು. ನನ್ನ ಹೆಸರು ರಂಗಸ್ವಾಮಿ MR ಇದ್ದಿದ್ದು ರಂಗಸ್ವಾಮಿ NR ಆಯ್ತು ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್. ಎಮ್ಮಿಂದ N ಯಾಕಾಯ್ತು, ಅದ್ರ ಬಗ್ಗೆ ಯಾರು ಹಿಂದಿಂದ ದಾಖಲೆಗಳನ್ನೇ ಇಡೋದಿಲ್ಲ. ಇನ್ನೊಂದು ಅತ್ಯಂತ ಪ್ರಮುಖವಾದ್ದು, ಆದರೆ ಅತಿ ಸಣ್ಣದು ಅನ್ಸೋಂಥದ್ದು, ಮೆಡಿಕಲ್ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್. ಅದನ್ನ ಯಾರು ಇಡೋದೇ ಇಲ್ಲ. ಹೋಗ್ತಾರೆ, ಡಾಕ್ಟರ್ ಹತ್ರ ಬರ್ತಾರೆ, ಬಟ್ ನೀವು ಫೈಲ್ ಮಾಡಿ ಇಟ್ಕೋಬೇಕು. ಏನ್ ಗೊತ್ತಾ, ನಮ್ಮಲ್ಲಿ ಜನ ಕ್ರಾನಿಕಲ್ ಡಿಸೀಸಸ್ ಬಂದ್ರೆ ಅವಾಗ ಮಾತ್ರ ಅದು ಫೈಲ್ ಮಾಡ್ತಾರೆ. ಸಣ್ಣ ಪುಟ್ಟ ಕಾಯಿಲೆಗೆ ನಾವು ಯಾರು ಅದು ರೆಕಾರ್ಡೇ ಇಡೋದಿಲ್ಲ. ನೀವು ಅದೇನಿದ್ರು ರೆಕಾರ್ಡ್ ಇಟ್ಟಿರ್ಬೇಕು. ಯಾಕೆಂದ್ರೆ ನಿಮ್ಗೆ ಅವಾಗ ಆ ಕ್ಷಣಕ್ಕೆ ನಿಮ್ಗೆ ಏನೂ ಗೊತ್ತಾಗೋದಿಲ್ಲ. ಆ ಸಣ್ಣ ಅಂಶಗಳು ನಿಮ್ಗೆ ಯಾವುದೋ ಒಂದು ದೊಡ್ಡ ಕಾಯಿಲೆ, ಯಾರಿಗೂ ಬರೋದು ಬೇಡ, ಬಂದಿದ್ರೆ ಅದಕ್ಕೆ ಅದು ಮುನ್ಸೂಚನೆಯಾಗಿ ಏನೇನಾಗಿರುತ್ತೆ, ಎಷ್ಟು ವರ್ಷದಿಂದ ನಿಮ್ಗೆ ಆಲ್ರೆಡಿ ಅದು ಈ ದೊಡ್ಡದೊಂದು ಸಮಸ್ಯೆ ಬರೋದಕ್ಕೆ ಕಾರಣ ಆಯಿತು ಅನ್ನೋದು ಅದು ಆ ಕಥೆ ಹೇಳುತ್ತದು. ನಾವೇನಾದ್ರೂ ಲಿಂಕ್ ಬಿಟ್ಬಿಡ್ತೀವಿ, ಆಲ್ ಆಫ್ ಎ ಸಡನ್ ಏನು ದೊಡ್ಡ ರೋಗ ಯಾರಿಗೂ ಬರೋದಿಲ್ಲ, ಅದಾಗಲೇ ಸಿಂಪ್ಟಮ್ಸ್ ಕೊಡ್ತಾ ಇರುತ್ತೆ, ನಮ್ಗೆ ಅರಿವಿಗೆ ಬರೋದಿಲ್ಲ. ಅದಕ್ಕೆ ಹೇಳೋದು, ನೀವು ಅದನ್ನು ರೆಕಾರ್ಡ್ ಇಟ್ಟಾಗ ನಿಮ್ಗೆ ಗೊತ್ತಿದೆ, ಅಂಕಿ ಸಂಖ್ಯೆಗಳ ಭಾಷೆಯಲ್ಲಿ ನಾವು ನೋಡಿ 80ನೇ ಇಸ್ವಿದಿದೆ ನಮ್ಮ ಹತ್ರ, 80ನೇ ಇಸ್ವಿಲಿ ಏನಾಯಿತು, 81 ಏನಾಯಿತು, 82 ಏನಾಯಿತು, 83 ಹೇಳಿದ ತಕ್ಷಣ ಹೇಳ್ತೀವಿ 2003ರಲ್ಲಿ ಸ್ಟಾಕ್ ಮಾರ್ಕೆಟ್ ಬಿದ್ದಿತ್ತು, ಅವಾಗಲೂ ಇದೇ ಥರ ಆಗಿತ್ತು. ಅದಾಗ 18ರಿಂದ 20 ತಿಂಗಳಲ್ಲಿ 240% ನಮಗೆ ಲಾಭ ಮಾಡಿಕೊಡ್ತು. ಈಗಲೂ ಆಲ್ರೆಡಿ ಮಾರ್ಕೆಟ್ ಇವತ್ತು ಬಿದ್ದಿದೆ, ಈಗ 18 ತಿಂಗಳಿಂದ ಮಾರ್ಕೆಟ್ ಬೀಳ್ತಾನೆ ಇದೆ, ಯಾರು ದುಡ್ಡು ಮಾಡೋಕ್ಕಾಗ್ತಾ ಇಲ್ಲ. ಸೊ ಅಂದರೆ ಮುಂದಿನ 18-20 ತಿಂಗಳಲ್ಲಿ ಅದ್ಭುತವಾಗಿ ಆಗುತ್ತಾ? ಹೆಂಗಾಗುತ್ತೆ? ನೀವು ಹಳೆಯ ಅಂಕಿ ಸಂಖ್ಯೆಗಳನ್ನ ನೋಡಿದ್ರೆ, ಡೇಟಾಸ್ ನೋಡಿದ್ರೆ ಮುಂದೆ ಏನಾಗ್ಬೋದು ಅನ್ನೋ ಒಂದು ಪ್ರಿಡಿಕ್ಷನ್. ಬರೀ ಇದು ನಾವು ಅಂಕಿ ಸಂಖ್ಯೆಗಳಿಗೆ, ಶೇರು ಮಾರ್ಕೆಟ್ಗೆ ಮಾತ್ರ ಅನ್ವಯ ಅಲ್ಲ, ಅದು ನಮ್ಮ ದೇಹಕ್ಕೂ ಅನ್ವಯ, ನಮ್ಮ ಆರೋಗ್ಯಕ್ಕೂ ಅನ್ವಯ. ಏನಾಯ್ತು, ಈ ಹಿಂದೆ ಏನಾಗಿತ್ತು, ಇದರಿಂದ ನಾನು ರಿಕವರಿ ಆಗಿದ್ದೀನಿ, ಮುಂದೆ ಇದು ಮರುಕಳಿಸೋ ಸಾಧ್ಯತೆಗಳಿದೆಯಾ? ಸಣ್ಣ ಅಂಶಗಳು. ನಮ್ಗೆ ಅದು ಯಾವುದೂ ಬೇಕಿಲ್ಲ. ಇವತ್ತೇನಂದ್ರೆ ಎಲ್ರಿಗೂ ಅಷ್ಟೇ, ಚಿಟಿಕೆ ಹೊಡೆಯೋಷ್ಟು ಸಾಕಾರ ದುಡ್ಡು ಮಾಡಬೇಕು, ಅಷ್ಟು ಬಿಟ್ಟರೆ ಇನ್ನೊಂದಿನಿಲ್ಲ. ದುಡ್ಡು ಮಾಡಬೇಕು ಅಂತ ತಪ್ಪು ಅಂತಲ್ಲ, ನ್ಯಾಯಯುತ ಮಾರ್ಗದಲ್ಲಿ ಮಾಡಬೇಕು. ಎಲ್ಲದಕ್ಕಿಂತ ಮುಖ್ಯ ಆರೋಗ್ಯ ಚೆನ್ನಾಗಿರ್ಬೇಕು. ಹೀಗೆ ಸಣ್ಣ ಅಂಶಗಳನ್ನ ನಾವು ತುಂಬಾ ನೆಗ್ಲೆಕ್ಟ್ ಮಾಡ್ತೀವಿ. ಹಾಗಾಗಿ ಇಂಥವನ್ನ ನಾವು ಖಂಡಿತ ಗಮನ ಕೊಡಬೇಕು. ಕರೆಕ್ಟ್ ಸರ್. ಹಾಗೆ ನಾನು ಓದ್ತಾ ಈ ಕಾಂಟ್ಯಾಕ್ಟ್ ಬಗ್ಗೆ ಕೂಡ ನೋಡಿದೆ. ಆಕ್ಚುಲಿ ನಮ್ಗದು ತೀರಾ ಚಿಕ್ಕದು ಅಂತ ಅನ್ಸುತ್ತೆ. ಸೊ ನೀವು ಹೇಳಿದ್ರಿ ಪರ್ಸನಲ್, ನಮ್ದು ಡಾಕ್ಟರ್ ಆಗಿರ್ಬೋದು, ವಕೀಲರಾಗಿರ್ಬೋದು, ಅಥವಾ ನಾವು ಯಾರ ಹತ್ರ ಆದ್ರೂ ಏನಾದ್ರೂ ಇನ್ಫಾರ್ಮೇಶನ್ ತಗೋತಾ ಇದ್ರೆ ಅವ್ರ ನಂಬರ್ ಆಗಿರ್ಬೋದು. ಸೊ ಅದೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅಲ್ವಾ ಸರ್ ಲೈಫ್ ಅಲ್ಲಿ? ಏನಾಗುತ್ತೆ ಗೊತ್ತಾ, ಈಗ ನಾರ್ಮಲ್ ಸಿಚುವೇಶನ್ ಅಲ್ಲಿ ನಿಮ್ಗೆ ಯಾವುದು ಇಂಪಾರ್ಟೆಂಟ್ ಅಲ್ಲ. ನಾನು ಮತ್ತದೇ ಹೇಳ್ತೀನಿ, ಒತ್ತಿ ಹೇಳ್ತೀನಿ, ಆಸ್ ಲಾಂಗ್ ಆಸ್ ಯು ಆರ್ ಅಲೈವ್, ನೀವು ಬದುಕಿರೋವರೆಗೂ ಇದು ಯಾವುದು ದೊಡ್ಡದು ಅನ್ಸಲ್ಲ. ಯಾಕೆಂದ್ರೆ ಎಲ್ಲ ನಿಮ್ ತಲೆಯಲ್ಲಿದೆ, ನಿಮಗೆ ಗೊತ್ತಿದೆ. ಕರೆಕ್ಟ್. ನೀವಿಲ್ಲದಾಗ ಅದಕ್ಕೆ ಅವಶ್ಯಕತೆ ಯಾರೋ ಅವ್ರಿಗೆ ಯಾರು ಗೊತ್ತಿರ್ಬೇಕಲ್ವಾ? ನಿಮ್ ಚಾರ್ಟರ್ಡ್ ಅಕೌಂಟೆಂಟ್ ಯಾರು, ನಿಮ್ ಲಾಯರ್ ಯಾರು, ನಿಮ್ ಫೈನಾನ್ಷಿಯಲ್ ಅಡ್ವೈಸರ್ ಯಾರು, ಅದು ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಎಷ್ಟೊಂದು ಹಣ ಇರ್ಬೋದು, ನಿಮ್ಮ ಹೂಡಿಕೆ ಮತ್ತೊಂದು ಇರ್ಬೋದು, ಅದು ಯಾರಿಗೆ ಸೇರ್ಬೇಕು ಅವ್ರಿಗೆ ಸೇರದೆ ಹೋಗ್ಬೋದಲ್ಲ.
ನೀವು ನಾಮಿನೇಷನ್ ಏನೋ ಮಾಡಿದ್ದೀರಿ, ಆದರೆ ಇಲ್ಲ ಅಂತ ಹೇಳಿಲ್ಲ, ನೀವು ನಿಮ್ಮ ಅಣ್ಣನಿಗೋ ತಮ್ಮನಿಗೋ ಇನ್ನೊಬ್ರಿಗೋ ಯಾರಿಗೋ ನೀವು ನಾಮಿನೇಷನ್ ಮಾಡಿರ್ತೀರಿ, ಅದಾಗಿದೆ ಅನ್ನೋದೇ ಅವ್ರಿಗೆ ಗೊತ್ತಿಲ್ದಿದ್ರೆ. ಈ ಥರ ನಂಬರ್ಗಳೆಲ್ಲ ಇದ್ದಾಗ ನೋಡು ಈ ಥರ ಆಗಿದೆ, ಇದು ಡೆತ್ ಸರ್ಟಿಫಿಕೇಟು, ನಾನು ನಾಮಿನಿ ಅಂತ ನೀವು ಕ್ಲೈಮ್ ಮಾಡಿದ್ರೆ ತಾನೇ ನಿಮಗೆ ಬರೋದು. ಹೌದು ಹೌದು. ನೀವು ಕ್ಲೈಮೇ ಮಾಡಿಲ್ಲ ಅಂದ್ರೆ ನಿಮ್ಗೆ ಯಾರು ಸುಮ್ಮನೆ ಬಂದು ದುಡ್ಡು ಕೊಡ್ತಾರೆ? ಬ್ಯಾಂಕಲ್ಲೂ ನಾಮಿನಿಗಳನ್ನ ಹಾಕಿರ್ತೀರಿ, ಕರೆಕ್ಟ್. ಬ್ಯಾಂಕಲ್ಲಿ ಹೋಗಿ ನೀವು ಡೆತ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಿ, ದಿಸ್ ಪರ್ಸನ್ ಈಸ್ ನೋ ಮೋರ್, ಪ್ಲೀಸ್ ಕ್ಲೋಸ್ ದ ಅಕೌಂಟ್, ಐ ಆಮ್ ದ ನಾಮಿನಿ, ಐ ಆಮ್ ದ ಸನ್, ಐ ಆಮ್ ದ ಡಾಟರ್, ಐ ಆಮ್ ದ ವೈಫ್, ವಾಟ್ ಎವರ್. ನೀವು ರಿಲೇಶನ್ಶಿಪ್ ಪ್ರೂವ್ ಮಾಡಿ ಹೇಳಿದ್ರೆ ತಾನೇ ಅದು ಕ್ಲೋಸ್ ಮಾಡಿ ಅಲ್ಲಿರೋ ಹಣ ನಿಮ್ಗೆ ಹಾಕೋದು. ಏನೂ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಅದಕ್ಕೆ ತಾನೇ ಅಲ್ಲಿ 78,000 ಕೊಟ್ಟಿರೋದು. ಸೊ ಎಲ್ಲಾವುದು ಅಷ್ಟೇ, ಯಾವುದು ದೊಡ್ಡದು ಅತ್ಯಂತ ಸಣ್ಣ ವಿಚಾರಗಳು. ನಾನು ಮತ್ತೆ ಹೇಳ್ತೀನಿ, ದೊಡ್ಡ ಕಲ್ಲನ್ನ ನೀವು ಎಡವಲ್ಲ, ಸಣ್ಣ ಸಣ್ಣ ಕಲ್ಲುಗಳನ್ನ, ಕಣ್ಣಿಗೆ ಕಾಣದ ಕಲ್ಲುವನ್ನ ನೀವು ಎಡವೇ ಬೀಳೋದು. ಹಾಗಾಗಿ ತುಂಬಾ ಇಂಪಾರ್ಟೆಂಟು ನೀವು ಯಾರ ಜೊತೆ ಡೀಲ್ ಮಾಡ್ತಿದ್ದೀರಿ. ಫಾರ್ ಎಕ್ಸಾಂಪಲ್ ನಿಮ್ಮ HR ಮ್ಯಾನೇಜರ್, ನಿಮ್ಮ HR ಮ್ಯಾನೇಜರ್ದು ನೀವು ಬರ್ದಿಟ್ಟಿರ್ಬೇಕು. ಸಪೋಸ್ ಏನೋ ಆಯ್ತು, ಇಲ್ಲ ಇವ್ರದ್ದು PF ಇದೆ, ಇಷ್ಟು ವರ್ಷ ಸರ್ವಿಸ್ ಮಾಡಿದ್ದಾರೆ, ಇದಿದೆ, ಇದನ್ನ ಕ್ಲೈಮ್ ಮಾಡಿ, ಇಲ್ಲ ಅವ್ರದ್ದು ಗ್ರಾಚ್ಯುಟಿ ಇಷ್ಟು ಬರುತ್ತೆ, ಪ್ರತಿಯೊಂದು ನಾನು ಹೇಳೋದು ಅದು ನಿಮಗೆ ಸೇರ್ಬೇಕಾದ್ದು. ಅಂದ್ರೆ ನೀವಿಲ್ಲದ ನಂತರ ನಿಮ್ಮ ಮನೆಯವ್ರಿಗೆ ಸೇರ್ಬೇಕಾದ್ದು, ನಿಮ್ಮ ಕುಟುಂಬಸ್ಥರಿಗೆ ಸೇರ್ಬೇಕಾದ್ದು. ಈಗ ಅದವ್ರಿಗೆ ಸೇರಲ್ವಲ್ಲ, ನಾವು ಮಾಡೋ ಸಣ್ಣ ತಪ್ಪದಿಂದ ಇದೇನ್ ಮಹಾ ಅಂತ. ನಾನು ಇದೇನ್ ಮಹಾ ಎಲ್ಲಿ ತನಕ ಅಂದ್ರೆ ನೀವು ಬದುಕಿರೋ ತನಕ. ಮತ್ತದು ಹೇಳ್ತೀನಿ, ಯಾಕೆಂದ್ರೆ ನಿಮ್ಗೆಲ್ಲ ತಲೆಲೇ ಇದೆ, ನಿಮಗೆ ಗೊತ್ತಿದೆ. ನಿಮ್ ತಲೆನೇ ಇಲ್ದಾಗ ಬರ್ದಿಡಿ. ಅದಕ್ಕೆ ನಾನು ಹೇಳೋದು ಮಾಡಬೇಕು ಈ ದಾಖಲೆಗಳನ್ನ. ಏನು ಗೊತ್ತಾ, ನಮ್ಮಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಮಾಡೋದಕ್ಕೆ ಯಾವುದಕ್ಕೂ ನಾವು ನಗ್ತೀವಿ, ಅಂಥ ಒಂದು ಸನ್ನಿವೇಶದಲ್ಲಿ ಇದೀವಿ. ಸಿಸ್ಟಮ್ಯಾಟಿಕ್ ಆಗಿರಿ, ಕೆಲವೊಂದು ಮೆಥಾಡಿಕಲ್ ಆಗಿರಿ. ಅದು ನಾನು ಯಾವಾಗಲೂ ಹೇಳ್ತೀನಿ, ನೀವು ಅತ್ಯಂತ ದೊಡ್ಡ ಬುದ್ಧಿವಂತ ಆಗಿರಬೇಕಾದ ಅವಶ್ಯಕತೆನೇ ಇಲ್ಲ. ಕೆಲವೊಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಂಡು ಹೋದ್ರೆ, ಆಯಾ ಕ್ಷಣದಲ್ಲಿ ಏನೇನಾಗಬೇಕು ಅದನ್ನು ಮಾಡ್ಕೊಂಡು ಹೋದ್ರೆ, ಆ ಎರರ್ಗಳನ್ನ, ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡದಿದ್ರೆ ಅದು ದೊಡ್ಡ ಫಲಿತಾಂಶನ ಕೊಡುತ್ತೆ. ಓಕೆ ಸರ್, ಈಗ ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ, ನಾಳೆ ದಿನ ಈಗ ಫಾರ್ ಎಕ್ಸಾಂಪಲ್ ನಾವು ಸತ್ತ ಮೇಲೆ, ಸೊ ಅವರ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಆಗಿರ್ಬೋದು, ಅಂದರೆ ಈಗ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಜಿಮೇಲ್ ಆಗಿರ್ಬೋದು, ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕಾಗತ್ತೆ? ಒಂದು ನಾನು ನೋಡಿದೆ, ಈಗ ಯಾರೊಬ್ರು ಡೆತ್ ಆದ್ರು, ಅವ್ರ ATM ನ ಯೂಸ್ ಮಾಡೋದಾಗಿರ್ಬೋದು, ಅಥವಾ ಅದೆಲ್ಲ ನಿಮಗೆ ಲೀಗಲ್ ಅಂತ ಅದು ತಪ್ಪಾಗುತ್ತೆ. ಅದನ್ನೇ ಹೇಳಿದ್ದು, ನಮ್ಮಲ್ಲಿ ಏನಾಗುತ್ತೆ, ಯಾರು ಹೋಗಿ ಬ್ಯಾಂಕ್ಗೆ ಡೆತ್ ಸರ್ಟಿಫಿಕೇಟ್ ಕೊಡೋದೇ ಇಲ್ಲ. ಇವ್ರು ಸತ್ತೋಗಿದ್ದಾರೆ, ಇವ್ರ ಅಕೌಂಟ್ ಹಾಕಿ ಅಂತ ಅವ್ರದ್ದು ಪಿನ್ ಅಂತೂ ಬರ್ದಿಟ್ಬಿಟ್ಟಿರ್ತಾರೆ. ಅದೊಂದು ಅದು ಹಾಕ್ತಾರೆ, ಅಲ್ಲಿ ಹೋಗಿ ತೆಕೊಂಡ್ಬಂದ್ಬಿಡ್ತಾರೆ. ಅಥವಾ ಹಿರಿಯ ನಾಗರಿಕರದ್ದು ಏನಾಗಿರುತ್ತೆ, ಸೈನ್ ತಗೊಂಡು ಇಟ್ಬಿಟ್ಟಿರ್ತಾರೆ ಚೆಕ್ಗಳಲ್ಲಿ. ಆ ಚೆಕ್ ಹಾಕಿ ದುಡ್ಡು ಹೇಳ್ಕೊಂಡ್ಬಿಡ್ತಾರೆ. ಅಲ್ಲೇನೋ 25,440 ಇರುತ್ತೆ, 440 ಬಿಟ್ಟು 25,000 ಹೇಳ್ಕೊಂಡ್ಬಂದ್ಬಿಡ್ತಾರೆ. ಅದು ತಪ್ಪು. ವ್ಯಕ್ತಿನೇ ಇಲ್ದಾಗ ಆ ವ್ಯಕ್ತಿ ಸೈನ್ ಮಾಡಿರೋ ಚೆಕ್ನ ನೀವು ಯೂಸ್ ಹೆಂಗ್ ಮಾಡಿದ್ರಿ? ಹಾಗಾಗಿ ಅದು ಮಾಡಂಗಿಲ್ಲ. ಅದು ಇಲ್ಲಿಗಲ್, ಯಾರು ಕೇಸ್ ಹಾಕಲ್ಲ, ಅದು ಬೇರೆ ವಿಷಯ. ಆದ್ರೆ ಅದು ಮಾಡೋ ಹಾಗಿಲ್ಲ. ವ್ಯಕ್ತಿ ಸತ್ತ ನಂತರ ನೀವು ಬ್ಯಾಂಕಿಗೆ ಹೋಗಿ ಹೇಳಬೇಕು, ಡೆತ್ ಸರ್ಟಿಫಿಕೇಟ್ ಕೊಟ್ಟು ಅಕೌಂಟ್ ಕ್ಲೋಸ್ ಮಾಡಿಸಿ ಆ ದುಡ್ಡನ್ನ ನೀವು ಹಾಕಿಸ್ಕೋಬೇಕು. ಬಟ್ ಜನ ಏನು ಮಾಡ್ತಾರೆ, ಸಾಮಾನ್ಯವಾಗಿ ATM ಅಲ್ಲಿ ಹೇಳ್ಕೊಂಡ್ಬಿಡೋದು, ಹಳೇದು ಯಾವುದೋ ಒಂದು ಸೈನ್ ಹಾಕಿರ್ತಾರೆ ಚೆಕ್ಕು, ಅದನ್ನು ಅವ್ರ ಅಕೌಂಟ್ಗೆ ಹಾಕೊಂಡು ದುಡ್ಡು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋದು, ಈ ರೀತಿ ಮಾಡ್ತಾರೆ. ಇವೆಲ್ಲ ಮಾಡಬಾರ್ದು. ಏನಿದೆ ಲೀಗಲ್ ಆಗಿ ಅದನ್ನೇ ಮಾಡ್ಬೇಕು. ಅದು ನಾನು ಹೇಳಿದ್ನಲ್ಲ, ಯಾರು ಬ್ಯಾಂಕಿಗೆ ಹೆಂಗೆ ಗೊತ್ತಾಗುತ್ತೆ ಇವ್ರು ಸತ್ತೋಗಿದ್ದಾರೆ ಅಂತ? ಬ್ಯಾಂಕಿಗೆ ಹೆಂಗೆ ಗೊತ್ತಾಗಿದೆ ಇವ್ರು ಅವರೇ ATM ಅಲ್ಲಿ ಹೇಳ್ಕೊಂಡಿದ್ದಾರೆ ಅಂತ? ATM ಅಲ್ಲಿ ಹೇಳ್ಕೊಂಡ್ರೆ ಅರ್ಥ ಏನು? ವ್ಯಕ್ತಿ ನೀವು ನಿಮ್ಮ ATM ಅಲ್ಲಿ ಹೇಳ್ಕೊಂಡ್ರಿ ಅಂತ, ಬೇರೆಯವ್ರ ATM ಅಲ್ಲಿ ಪಿನ್ ಗೊತ್ತು ಅಂತ ಹೇಳ್ಕೊಂಡ್ರೆ ಅದು ಇಲ್ಲೀಗಲ್ಲೇ. ಸೊ ಇದೆಲ್ಲ ಸಣ್ಣ ಸಣ್ಣದು. ಬಟ್ ನಾನು ಹೇಳಿದ್ನಲ್ಲ, ಹೆಲ್ಮೆಟ್ ಹಾಕೋದು ಕಡ್ಡಾಯ, ಆದ್ರೆ ಎಷ್ಟು ಜನ ಹಾಕ್ತೀವಿ? ಹಾಗೆ ಇವೆಲ್ಲ. ಓಕೆ ಸರ್, ಆ್ಯಕ್ಚುಲಿ ಇದರಲ್ಲಿ ಹೇಳೋದು ತುಂಬ ಇದೆ. ಆದರೂ ಕೂಡ ನಮಗೊಂದು ವ್ಯೂವರ್ಸಿಗೆ ಕ್ಯೂರಿಯಾಸಿಟಿ ನಾನು ಉಳಿಸ್ಲೇಬೇಕು, ಬಿಕಾಸ್ ಅವ್ರ ಪುಸ್ತಕನ ಓದಲೇಬೇಕು. ಸೊ ಈ ಪುಸ್ತಕನ ಇನ್ ಕೇಸ್ ನಾವು ಓದಿದ್ಮೇಲೆ ನಾವು ಒಂದಷ್ಟು ಜೀವನದಲ್ಲಿ ಒಂದಷ್ಟು ಕ್ರಮಗಳನ್ನ ಪಾಲಿಸಬೇಕು ಅಥವಾ ಒಂದಷ್ಟು ಚೇಂಜಸ್ಗಳನ್ನ ಮಾಡಿಸ್ಕೋಬೇಕು ಅಂತಂದ್ರೆ ಏನೇನು ಹೇಳ್ತೀರಾ ಸರ್? ಒಂದು ಬೆಸ್ಟ್ 4 ಪಾಯಿಂಟ್ಸ್ಗಳು. ನಾನು ಹೇಳಿದ್ನಲ್ಲ, ಮೊಟ್ಟ ಮೊದಲಿಗೆ ನಿಮ್ಮದು ವೈಯಕ್ತಿಕ ದಾಖಲೆಗಳನ್ನ ಮಾಡಿಡಿ. ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಇನ್ನೊಂದು ಎಲ್ಲದನ್ನು ಒಂದು ಕಡೆ ಇಡಿ. ಎಷ್ಟೋ ಜನ ನಾನು ನೋಡ್ತಾ ಇದ್ದೀನಿ, ಇವತ್ತು ಸರ್ಟಿಫಿಕೇಟ್ಗಳು ಸಿಕ್ಕೋದಿಲ್ಲ. ಐ ಹ್ಯಾವ್ ಸೀನ್ ಸೋ ಮೆನಿ ಪೀಪಲ್. ಏನಂತಂದ್ರೆ ಅವ್ರ ಪಾಸ್ಪೋರ್ಟ್ ಎಲ್ಲಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ, ಮಾಡಿಸಿರ್ತಾರೆ, ಎಲ್ಲೋ ಇಟ್ಟಿರ್ತಾರೆ, ಎಲ್ಲೋ ಇಟ್ಟು ಮರ್ತೋಗಿರ್ತಾರೆ. ಎಲ್ಲದಕ್ಕೂ ಒಂದು ಫೋಲ್ಡ್ರ್ ಮಾಡಿ ಇಡ್ತಾ ಹೋಗಿ. ನಾನು ಹೇಳಿದ್ನಲ್ಲ, ವೈಯಕ್ತಿಕ ದಾಖಲೆಗಳಂತೂ ಅತ್ಯಂತ ಇಂಪಾರ್ಟೆಂಟು. ತಗೊಂಡೋಗಿ ಎಲ್ಲೋ ಲಾಕರಲ್ಲಿ ಇಟ್ಬಿಟ್ಟು ಆಮೇಲೆ ಅದನ್ನು ಇದು ಮಾಡ್ಕೋಬೇಡಿ. ಲಾಕರು ಇಬ್ಬರು ಹೆಸರಲ್ಲಿ ಇಟ್ಕೊಳ್ಳಿ, ಒಬ್ಬರ ಹೆಸರಲ್ಲಿ ಇಡಬೇಡಿ. ಇಟ್ರು ಇನ್ನೊಬ್ಬರದ್ದು ಹೆಸರನ್ನ ಕೊಟ್ಟಿರಿ, ಅಕಸ್ಮಾತ್ ನಾನು ಇಲ್ಲದ ಸಮಯದಲ್ಲಿ ಇಂಥವ್ರು ಆಪರೇಟ್ ಮಾಡ್ಬೋದು ಅಂತ ಪವರ್ ಆಫ್ ಅಟಾರ್ನಿ, ಅದೊಂದು ಆ ಥರದೊಂದು ಮಾಡಿಕೊಟ್ಟಿರಿ. ಮತ್ತು ನಿಮ್ಮ ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟದ್ದು ಅತ್ಯಂತ ಮುಖ್ಯ, ಅದನ್ನು ಒಂದು ಇಟ್ಕೊಳ್ಳಿ. ನಿಮ್ಮ ಹೂಡಿಕೆಗೆ ಸಂಬಂಧಪಟ್ಟಂಥದ್ದು ಏನಿರುತ್ತೆ ಅವುಗಳನ್ನೆಲ್ಲ ಇಟ್ಟಿರಿ.
ತೀರಾ ಮೆಡಿಕಲ್ಲು ಇನ್ನೊಂದು ಮಿಸ್ಲೇನಿಯಸ್ಸು ಅವನ್ನೆಲ್ಲ ನೀವು ಮಾಡದಿದ್ರು ನಡೆಯುತ್ತೆ ಅಂದರೆ ಅದು ನಿಮ್ಮ ವೈಯಕ್ತಿಕವಾಗಿ ಕೆಲವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ, ಮಾಡಿದ್ರೆ ಒಳ್ಳೆಯದು. ಅಲ್ಲಿ ನಾನು ಹೇಳಿರೋದು ಎಲ್ಲ ಮಾಡಿದ್ರೆ ಒಳ್ಳೆಯದು. ಅತ್ಯಂತ ಪ್ರಮುಖವಾಗಿ ಈ ಒಂದು 3-4 ನಿಮ್ಮ ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟದ್ದು, ಹೂಡಿಕೆಗೆ ಸಂಬಂಧಪಟ್ಟದ್ದು, ವೈಯಕ್ತಿಕ ದಾಖಲೆಗಳು, ನಿಮ್ಮ ಎಂಪ್ಲಾಯ್ಮೆಂಟ್ ಇದ್ದರೆ ಎಂಪ್ಲಾಯ್ಮೆಂಟಿಗೆ ಸಂಬಂಧಪಟ್ಟ ದಾಖಲೆಗಳು, ಇವುಗಳನ್ನಂತೂ ಖಂಡಿತ ಮಾಡಿಟ್ಕೊಳ್ಳೇಬೇಕು. ಅದು ನಿಮ್ಮ ಒಳ್ಳೇದಕ್ಕೇನೆ. ಓಕೆ ಸರ್, ನೀವೇ ಮೆನ್ಷನ್ ಮಾಡಿದ್ದೀರಾ ದ ಬಿಗ್ಗೆಸ್ಟ್ ಗಿಫ್ಟ್ ಇಸ್ ಇನ್ಫಾರ್ಮೇಶನ್ ಅಂತ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನಾನು ಹೇಳಿದ್ನಲ್ಲ, ಈ ಯಾಕೆ ಬಿಗ್ಗೆಸ್ಟ್ ಗಿಫ್ಟ್ ಈಸ್ ಇನ್ಫಾರ್ಮೇಶನ್, ಈ ಫೋಲ್ಡರ್ಗಳೇ ಇನ್ಫಾರ್ಮೇಶನ್ ಅಲ್ವಾ. ನೀವು ಮಾಡಿದ್ದು ನಿಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಏನಾಯ್ತು? ಅವಾಗ ಯಾವುದು ಬಿಗ್ಗೆಸ್ಟ್ ಇನ್ಫಾರ್ಮೇಶನ್? ಆಸ್ತಿ ಅಲ್ಲ. ನಿಮಗೆ ಅದು ದಕ್ಕಲೇ ಇಲ್ಲ ಅಂದ್ರೆ ಅದು ಇದ್ದು ತಾನೇ, ಅದ್ರ ಮೌಲ್ಯನೇ ಇಲ್ವಲ್ಲ. ಸೊ ಅತ್ಯಂತ ಮೌಲ್ಯಯುತವಾದದ್ದು ಯಾವುದು? ಇನ್ಫಾರ್ಮೇಶನ್. ಸೊ ಹಾಗಾಗಿ ಈ ಫೋಲ್ಡರ್, ಕ್ರಿಯೇಷನ್ ಆಫ್ ದಿಸ್ ಫೋಲ್ಡರ್ ಇಟ್ ಸೆಲ್ಫ್ ಇಸ್ ದ ಬಿಗ್ಗೆಸ್ಟ್ ಗಿಫ್ಟ್ ಟು ಯುವರ್ ಫ್ಯಾಮಿಲಿ. ಅದೇ ಇಲ್ಲ ಅಂದ್ರೆ ನೀವು ಹಣ, ಇದು ಇನ್ನೊಂದು ಮತ್ತೊಂದು ಯಾವ್ದು ಅವ್ರಿಗೆ ಸೇರ್ಬೇಕಾದ್ ಸೇರ್ತಾನೆ ಇರಲಿಲ್ಲ. ಸೊ ಎಲ್ಲದಕ್ಕಿಂತ ಅತ್ಯಂತ ಬಿಗ್ಗೆಸ್ಟ್ ಗಿಫ್ಟ್ ಅಂದ್ರೆ ಕ್ರಿಯೇಟಿಂಗ್ ದ ಫೋಲ್ಡರ್ಸ್, ಕ್ರಿಯೇಟಿಂಗ್ ದ ಇನ್ಫಾರ್ಮೇಶನ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ವ್ಯೂವರ್ಸ್ ಮೇ ಬಿ ಡೆತ್ ಫೋಲ್ಡರ್ ಅಂತ ಆದ್ರೂ ಅನ್ಕೊಳ್ಳಿ, ಅಥವಾ ಫ್ಯೂಚರ್ ಫೋಲ್ಡರ್ ಆದ್ರೂ ಅನ್ಕೊಳ್ಳಿ, ಅಥವಾ ರೆಸ್ಪಾನ್ಸಿಬಿಲಿಟಿ ಫೋಲ್ಡರ್ ಅಂತ ಅನ್ಕೊಳ್ಳಿ. ಸೊ ಸಾಕಷ್ಟು ಇನ್ಫಾರ್ಮೇಶನ್ ಇದ್ರಲ್ಲಿ ಸಿಗುತ್ತೆ. ಬಿಕಾಸ್ ನಾನೇ ಓದ್ತಾ ಇದ್ರಲ್ಲಿ ಒಂದು 80% ನಾನು ಡಾಕ್ಯುಮೆಂಟ್ ಮಾಡ್ಕೊಂಡಿಲ್ಲ. ಬಿಕಾಸ್ ಅದೆಲ್ಲ ತೀರಾ ಚಿಕ್ಕದು ಅಂತ ಅನಿಸ್ತು. ಅದಾದ್ಮೇಲೆ ಹೌದಲ್ವಾ, ಇದು ನಾವು ಇಟ್ಕೊಳ್ಬೇಕಲ್ವಾ ಅಂತ ಅನ್ನಿಸ್ತು. ಸೊ ನನಗಂತೂ ಇದು ತುಂಬಾ ಯೂಸ್ಫುಲ್ ಆಗಿದೆ ಸರ್. ನಮ್ಮ ವ್ಯೂವರ್ಸ್ಗೂ ಕೂಡ ಯೂಸ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಇನ್ ಕೇಸ್ ಈ ಒಂದು ಬುಕ್ ಅನ್ನ ನೀವು ಓದಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೂಡ ಹಾಕಿರ್ತೀನಿ, ಸ್ಕ್ರೀನ್ ಮೇಲೆ ಕೂಡ ನಾನು ಡಿಸ್ಪ್ಲೇ ಮಾಡಿರ್ತೀನಿ. ಸೊ ನೀವು ನೇರವಾಗಿ ಬೈ ಮಾಡ್ಬೋದು. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಸರ್ ಇನ್ನಷ್ಟು ವಿಚಾರದ ಬಗ್ಗೆ ಮಾತನಾಡ್ತಾರೆ. ಒಂದು ಕ್ಲೂ ಅನ್ನ ಕೊಡಬೇಕು ಅಂತಂದ್ರೆ, ಸೊ 0 to ಶ್ರೀಮಂತರು ಹೇಗಾಗಬೇಕು. ಸೊ ಈಗ ಮ್ಯಾರೇಜ್ ಅನ್ನುವಂಥದ್ದಾಗಿರ್ಬೋದು ಅಥವಾ ಮನೆ ತಗೊಳ್ಳೋದಾಗಿರ್ಬೋದು, ಸೊ ಎಲ್ರಿಗೂ ಕೂಡ ಒಂದು ಆಡಂಬರದ ಬದುಕಾಗಿರುತ್ತೆ. ಸೊ ಈ ಆಡಂಬರದ ಬದುಕು ನಿಜಕ್ಕೂ ಬೇಕಾ? ಸೊ ಇದ್ರ ಬಗ್ಗೆ ಸಾಕಷ್ಟು ಮಾತನಾಡ್ತೀವಿ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.